विघ्नस्वराट् तेने ब्रह्महृदायादिकवगे मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषविपेतः पूर्णानन्दादयो यो गुरुरपि परमश्चिन्तयेतं महान्तम् अशेषवाग्जाड्यमलापहन्त्री नवं नवं स्पष्टसुभाग्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः नमस्ते प्राणेशप्रणतविभवायावनिमगाः नमः स्वामिन् रामः प्रियतमः हनूमन् गुरुगुण नमस्तुभ्यं भीमप्रबलतम कृष्णेष्टभगवन् नमः श्रीमन्मध्वप्रदिशसदृशं नो जय जय नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वगेव हि वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा नौमिन्याय सुधादिकृत्ययमुनीन् श्रीपादनाथसन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौम्यायसुधारतान् शास्त्रेषु पारदृष्पानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಭಗವಂತನಿಗೆ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ದೋಷ ದೂರನಾದ ಅನಂತ ವೇದಗಳಿಂದ ಪ್ರತಿಪಾದ್ಯತಮನಾಗಿರುವಂತಹ ಬ್ರಹ್ಮಾದಿಗಳಿಗಿಂತಲೂ ಅಚಿಂತ್ಯ ಶಕ್ತಿ ಸಂಪನ್ನನಾದ ಜೀವನಿಗೆ ನಿಯಾಮಕ ಜೀವನ ಅಂತರ್ಯಾಮಿ ಆಯಾ ಜೀವರು ಮಾಡುವಂತಹ ಕರ್ಮಕ್ಕೆ ಅನುಸಾರವಾಗಿ ಫಲವನ್ನ ಕೊಡುವಂತಹ ದೊರೆ ಸ್ವಾಮಿ ಭಗವಂತ. ಆ ಭಗವಂತನ ಒಂದು ಸಮರ್ಪಣೆ, ದೇವರಿಗೆ ನಾವು ಎಲ್ಲ ಕರ್ಮಗಳನ್ನು ಸಮರ್ಪಣೆಯನ್ನು ಮಾಡಿದಾಗಲೇನೆ ಆ ಕರ್ಮಗಳು ನಮಗೆ ಫಲವನ್ನು ಕೊಡ್ತಾವೆ. ಆ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಮಾತ್ರ ಫಲಗಳು ನಮಗೆ ಬರುತ್ತೆ. ಹಾಗಾಗಿ ಭಗವಂತನ ಸಮರ್ಪಣೆ ಅನ್ನೋದು ಕೂಡ, ದೇವರಿಗೆ ಸಮರ್ಪಣೆ ಅಂತ ಅನ್ನೋದು ಕೂಡ ಒಂದು ಇತಿಕರ್ತವ್ಯತಾ ರೂಪವಾಗಿದೆ. ಇತಿಕರ್ತವ್ಯತಾ ರೂಪ ಅಂದ್ರೆ ಅದು ಒಂದು ಪ್ರೊಸೀಜರ್ ಅಲ್ಲಿ ಬರುತ್ತೆ. ಆ ಪ್ರೊಸೀಜರ್ ಅಲ್ಲಿ ಅದು ಇಲ್ಲ ಅಂತಾದರೆ ಯಾವುದು ನಡೆಯೋದಿಲ್ಲ. ಹಾಗಾದರೆ ಭಗವದರ್ಪಣಸ್ಯಾಪಿ ಇತಿಕರ್ತವ್ಯತಾ ಕೋಟಿ ನಿವಿಷ್ಟತ್ವೇ ಭಗವತಃ ಅನ್ಯಸ್ಯ ದೇವಾದೇಹೇ ಪೂಜಾದಿ ವಿಲೋಪ ಪ್ರಸಂಗ. ಹಾಗಾದರೆ ದೇವರಿಗೆ ನಾವು ಸಮರ್ಪಣೆಯನ್ನು ಮಾಡಲೇಬೇಕು ಅಂತಾದರೆ ಆಗ ದೇವರಿಂದ ಭಿನ್ನರಾಗಿರುವಂತಹ ಇತರ ದೇವತೆಗಳ ಪೂಜೆ
ಆ ಇತರ ದೇವತೆಗಳ ಪೂಜೆಯನ್ನ ಮಾಡಬಾರದು ಅಂತಾಯ್ತು. ಯಾಕೆ? ಎಲ್ಲ ಸಕಲ ವಿಧವಾಗಿರುವಂತಹ ಒಂದು ಕರ್ಮಗಳಲ್ಲಿ ದೇವರಿಗೇನೇ ಸಮರ್ಪಣೆ ಮಾಡಬೇಕು ಅಂತಾದರೆ ದೇವರನ್ನ ಬಿಟ್ಟು ಉಳಿದ ಎಲ್ಲ ದೇವತೆಗಳ ಪೂಜೆಯನ್ನು ಮಾಡಬಾರದು. ಯಾಕೆ ಅಂದರೆ ನೀವು ಗಣಪತಿ ದೇವರ ಪೂಜೆಯನ್ನ ಮಾಡಿ ಅಥವಾ ಸೂರ್ಯ ದೇವರ ನವಗ್ರಹ ದೇವತೆಗಳ ಪೂಜೆಯನ್ನ ಮಾಡಿ ಅದನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿದರೆ ಅದು ಆ ನವಗ್ರಹಗಳ ಪೂಜೆ ಎಂದಾಗಲಿಲ್ಲ. ನವಗ್ರಹಗಳ ಪೂಜೆಯನ್ನ ಮಾಡಿ ಗಣಪತಿ ದೇವರ ಪೂಜೆಯನ್ನ ಮಾಡಿ ನೀವು ಗಣಪತಿ ದೇವರಿಗೆ ಸಮರ್ಪಣೆ ಮಾಡಬೇಕೇ ಹೊರತು ಅದನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ಅದು ಗಣಪತಿ ದೇವರ ಪೂಜೆ ಆಗಲಿಲ್ಲಲ್ಲ. ಮತ್ತೆ ಹೌದೋ ಇಲ್ಲ? ಯಾವ ದೇವತೆಯನ್ನ ನಾವು ಪೂಜೆ ಮಾಡಬೇಕು ಆ ದೇವತೆಗೆ ಸಮರ್ಪಣೆ ಮಾಡಬೇಕು ಎಂಬ ಉದ್ದೇಶವಾಗಿ ಇಟ್ಕೊಂಡು ತಾನೇ ಆ ದೇವತೆಗಳ ಪೂಜೆಯನ್ನು ಮಾಡಬೇಕು. ಆ ದೇವತೆಗಳಿಗೆ ಉದ್ದೇಶವಿಲ್ಲ, ಎಲ್ಲ ದೇವತೆಗಳ ಪೂಜೆ ಅದು ದೇವರಿಗೆ ಸಮರ್ಪಣೆ ಎಂದು ಹೇಳುವುದಾದರೆ ಆಗ ಉಳಿದ ದೇವತೆಗಳ ಪೂಜೆಯೇ ಬೇಡ ಅಂತಾಯ್ತು. ಆಗ ಏನಾಗತ್ತೆ? ತಥಾಸತಿ ಅಂಗವಿಕಲತೆಯ ಭಗವತ್ ಪೂಜಾದೇರಪಿ ವಿಶಿಷ್ಟ ಫಲದಾಯಕತ್ವ ನ ಸ್ಯಾತ್. ಆಗ ಏನಾಗತ್ತೆ ಅಂದ್ರೆ ದೇವತೆಗಳ ಪೂಜೆಯನ್ನ ಬಿಟ್ಟು ಕೇವಲ ದೇವರ ಪೂಜೆಯನ್ನು ಮಾಡಬೇಕು. ಆಗ ಕೇವಲ ದೇವರ ಪೂಜೆಯನ್ನು ಮಾಡಿಬಿಟ್ರೆ ಆಗ ಅಂಗ ದೇವತೆಗಳ ಪೂಜೆಯನ್ನ ಮಾಡದೇ ಇದ್ದರೆ ಆಗ ಅದು ದೇವರ ಪೂಜೆ ಅಲ್ಲ ಅಂತೂ ನೀವು ಹೇಳ್ತೀರಿ. ಈಗ ಒಂದು ದೇವರ ಪೂಜೆಯನ್ನು ಮಾಡಬೇಕು ಅಂದ್ರೆ ಅಲ್ಲಿ ದ್ವಾರಪಾಲಕರಿಗೆ ನಮಸ್ಕಾರ ಮಾಡಬೇಕು, ಪೀಠ ದೇವತೆಗಳಿಗೆ ನಮಸ್ಕಾರ ಮಾಡಬೇಕು, ಪೀಠದ ಅಭಿಮಾನಿ ದೇವತೆಗಳಿದ್ದಾರೆ, ದಿಗಭಿಮಾನಿ ದೇವತೆಗಳಿದ್ದಾರೆ. ಅದೆಲ್ಲ ದೇವರ ಪೂಜೆಯಲ್ಲಿ ಅಂಗಭೂತವಾದದ್ದಲ್ವಾ ಅದು? ಸತ್ಯನಾರಾಯಣ ದೇವರ ಪೂಜೆ ಮಾಡಬೇಕು ಅಂತ ಹೊರಟ್ರೆ ಎಲ್ಲರೂ ಒಮ್ಮೆಲೆ ಡೈರೆಕ್ಟ್ ಆಗಿ ಸತ್ಯನಾರಾಯಣ ದೇವರ ಪೂಜೆ ಮಾಡೋದಿಲ್ಲ. ಸತ್ಯನಾರಾಯಣ ದೇವರ ಪೂಜೆ ಅಂದ್ರೆ ಅವರ ಪರಿವಾರದ ಪೂಜೆಯೂ ಆಗಬೇಕಲ್ಲ. ಅಲ್ಲಿ ಲಕ್ಷ್ಮೀನಾರಾಯಣರ ಪೂಜೆ ಆಗತ್ತೆ, ವರುಣ ದೇವರ ಪೂಜೆ ಆಗಬೇಕು, ನವಗ್ರಹಗಳ ಪೂಜೆ ಆಗಬೇಕು, ಗಣಪತಿ ದೇವರ ಪೂಜೆ ಆಗಬೇಕು. ಅಂದ ಮೇಲೆ ನೀವು ಎಲ್ಲಾ ದೇವತೆಗಳ ಮಾಡುವ ಪೂಜೆಯನ್ನ ಅದು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿದರೆ ಅದು ದೇವತೆಗಳ ಪೂಜೆ ಆಗಲೇ ಇಲ್ಲ. ದೇವತೆಗಳ ಪೂಜೆ ಆಗಲಿಲ್ಲ ಅಂತಾದರೆ ಆಗ ಅದು ಸಾಂಗವಾಗಲಿಲ್ಲ, ಪೂರ್ಣವಾಗಿ ಪರಿಪೂರ್ಣವಾಗಿ ದೇವರ ಪೂಜೆ ಆಗುವುದಿಲ್ಲ. ಆದ್ದರಿಂದಾಗಿ ನಮಗೆ ಈ ಪ್ರಶ್ನೆ ಬಂತು. ಹಾಗಾಗಿ ದೇವರ ಪೂಜೆಯನ್ನ ಮಾಡುವುದೇನಿದೆಯಲ್ಲ ಅದನ್ನ ಮಾತ್ರ ದೇವರಿಗೆ ಸಮರ್ಪಣೆ ಮಾಡಬೇಕೇ ಹೊರತು ಬಾಕಿ ಉಳಿದ ದೇವತೆಗಳ ಪೂಜೆಯನ್ನು ಮಾಡಿದ್ದನ್ನ ಅದನ್ನು ದೇವರಿಗೆ ಸಮರ್ಪಣೆ ಮಾಡುವ ಅವಶ್ಯಕತೆ ಇಲ್ಲ. ಹಾಗೆ ಹೇಳಿಬಿಟ್ರೆ ಆಗ ಭಗವಂತನ ಪೂಜೆ ದೇವರಿಗೆ ಸಮರ್ಪಣೆ ಎನ್ನುವುದು ಅದು ಇತಿಕರ್ತವ್ಯತ ಆಗಲಿಲ್ಲ, ಪ್ರೊಸೀಜರ್ ಬರಲಿಲ್ಲ. ಯಾವುದೇ ಕರ್ಮಗಳನ್ನು ಮಾಡಿದರೂ ಕೂಡ, ಯಾವುದೇ ದೇವತೆಗಳ ಪೂಜೆಯನ್ನು ಮಾಡಿದರೂ ಕೂಡ ಅದೆಲ್ಲವೂ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಆಗಲಿಲ್ಲ ಅಂತ ಇಷ್ಟು ಪೂರ್ವ ಪಕ್ಷ ಪ್ರಾಪ್ತವಾಗತ್ತೆ. ಇಷ್ಟು ಈ ರೀತಿಯಾಗಿ ನಮಗೆ ಪ್ರಶ್ನೆಯನ್ನ ಮಾಡಿದರೆ ಅದಕ್ಕೆ ಬಹಳ ಸುಂದರವಾಗಿ ನಮಗೆ ಭಾಗವತದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ವಿಷ್ಣು ತೀರ್ಥರು ಅದನ್ನು ಅಷ್ಟು ಸುಂದರವಾಗಿ ನಮಗೆ ತಿಳಿಸ್ತಾರೆ ನೋಡಿ.
ಯಥಾ ತರೋರ್ಮೂಲ ನಿಷೇಚನೇನ ತೃಪ್ಯಂತಿ ಸ್ಕಂದ ಭುಜೋಪಶಾಖಾಃ ಪ್ರಾಣೋಪಹಾರಾಚ್ಚ ಯತೇಂದ್ರಿಯಾಣಾಂ ತಥೈವ ಸರ್ಕಾರ್ಷಣಮಚ್ಯುತೇಜ್ಯ. ಒಂದೇ ಉತ್ತರವನ್ನು ಕೊಡ್ತಾರೆ. ಯಥಾ ತರೋರ್ ಮೂಲ ನಿಷೇಚನೇನ, ಅದಕ್ಕೆ ಹೇಳ್ತಾರೆ ಯಾವ ರೀತಿಯಾಗಿ ಒಂದು ವೃಕ್ಷ ಇದೆ, ಆ ವೃಕ್ಷಕ್ಕೆ ನಮಗೆ ಅಪೇಕ್ಷೆ ಏನು ಅಂದ್ರೆ ಆ ವೃಕ್ಷದ ಮೇಲೆ ಬೆಳೆದಿರುವಂತಹ ಏನೊಂದು ಹಣ್ಣಿದೆ ಅಥವಾ ಬೇರೆ ಬೇರೆ ಬ್ರಾಂಚಸ್ಗಳೇನಿದೆ, ಎಲೆಗಳಿದೆ, ಆ ಎಲ್ಲದಕ್ಕೂ ನೀರು ಹಾಕಬೇಕು ಅಂತ ನಮಗೆ ಆಸೆ. ಅವೆಲ್ಲದಕ್ಕೂ ನೀರು ಹಾಕಬೇಕು ಅಂತ ನಮಗೆ ಆಸೆ. ಆದರೆ ನೀವು ಗಿಡ ವೃಕ್ಷ ಎಲ್ಲಿ ಬೆಳೆದಿದೆ ಆ ಎಲೆಗೆ ಹೋಗಿ ನೀರು ಹಾಕಿದ್ರೆ ಎಲೆ ಬೆಳೆಯತ್ತಾ? ಎಲೆ ಬೆಳೆಯೋದಿಲ್ಲ. ಹಣ್ಣನ್ನು ಬೆಳಿಬೇಕು. ಒಂದು ಹಣ್ಣು ತುಂಬ ಚೆನ್ನಾಗಿ ಬೆಳೀತಾ ಇದೆ, ಆ ಹಣ್ಣಿಗೆ ಮಾತ್ರ ಬೆಳೆಸ್ಬೇಕು ಅಂತ ನಮ್ಮ ಆಸೆ. ಹಾಗಾಗಿ ಬರೀ ಆ ಹಣ್ಣಿಗೆ ಹೋಗಿ ನೀರನ್ನು ಸುರಿದ್ರೆ ಆಗ ಹಣ್ಣು ಬೆಳೆಯತ್ತಾ? ಬೆಳೆಯೋದಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಎಲ್ಲ ವೃಕ್ಷದ ಎಲ್ಲ ಅವಯವಗಳು ಬೆಳೆಯಬೇಕು ಅಂತಾದರೆ ನಾವು ಎಲ್ಲಿಗೆ ಮತ್ತೆ ನೀರು ಹಾಕಬೇಕು? ತರೋಹೋ ಮೂಲ ನಿಷೇಚನೇನ, ಅದರ ಬುಡದಲ್ಲಿ ಹಾಕಬೇಕು. ಅದರ ಬುಡದಲ್ಲಿ ಹಾಕಿದರೆ ಮಾತ್ರ ಎಲ್ಲ ತೃಪ್ಯಂತಿ ಸ್ಕಂದ ಭುಜೋಪಶಾಖಾಃ. ಹೇಗೆ? ಹೇಗೆ? ವೃಕ್ಷದ ಮೂಲದಲ್ಲಿ ಹಾಕಿದ ನೀರು ಎಲ್ಲ ಬ್ರಾಂಚಸ್ಗಳಿಗೆ, ಎಲ್ಲ ಸ್ಕಂದ ಭುಜ ಉಪಶಾಖಗಳಿಗೆ ಹೋಗಿ ಮುಟ್ಟತ್ತೆ. ಹಾಗೆ ನೀವು ಎಲ್ಲ ದೇವತೆಗಳ ಅಂತರ್ಯಾಮಿಯಾದ ದೇವರಿಗೆ ಸಮರ್ಪಣೆಯನ್ನ ಮಾಡಿದರೆ ಆಗ ದೇವರು ಆ ಎಲ್ಲ ದೇವತೆಗಳಿಗೂ ಮುಟ್ಟಿಸ್ತಾನೆ. ಊರ್ಧ್ವ ಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಭಗವಂತನಿಗೆ ಏನಂತ ಕರೀತಾರೆ ಅಂದ್ರೆ ಊರ್ಧ್ವ ಮೂಲಂ. ಈ ಜಗತ್ತು ಅಶ್ವತ್ಥವೆನ್ನುವಂತಹ ಜಗತ್ತು, ಈ ಜಗತ್ತಿಗೆ ಮೂಲ ಯಾರು? ಊರ್ಧ್ವನೇ ಮೂಲ. ಅಧಃ ಶಾಖಂ, ಇದು ಉಲ್ಟಾ ಇದೆ. ಈ ವೃಕ್ಷ ಉಲ್ಟಾ ಆಗಿದೆ. ಏನಿದ್ರ ಅರ್ಥ? ಈ ಜಗತ್ತಿಗೆ ಊರ್ಧ್ವನೇ ಮೂಲ ಅಂದ್ರೇನು? ಊರ್ಧ್ವನೇ ಮೂಲ ಅಂದ್ರೆ ಜಗತ್ತಿನಲ್ಲಿ ಎಲ್ಲ ಜೀವರಾಶಿಗಳಿಗಿಂತಲೂ ಅತ್ಯಂತ ಉಚ್ಚನಾದವನು, ಊರ್ಧ್ವನಾದವನು, ಸರ್ವೋತ್ತಮನಾದ ಭಗವಂತ ಯಾರೋ ಅವನೇ ಈ ಜಗತ್ತಿಗೆ ಮೂಲ, ಕಾರಣ. ಅಧಃ ಶಾಖಂ, ದೇವರಿಂದ ಕೆಳಗಡೆ ಇರುವಂತಹ ಉಳಿದೆಲ್ಲ ದೇವತೆಗಳು, ಮನುಷ್ಯರು, ಉಳಿದೆಲ್ಲ ಜೀವರಾಶಿಗಳೇನಾಗಿದ್ದಾರೆ ಆ ದೇವರೆಂಬ ಮೂಲವನ್ನು ಆಧಾರ ಮಾಡಿಕೊಂಡು ದೇವರೇ ಕಾರಣನಾಗಿ ಈ ಜಗತ್ತೆಲ್ಲ ಬೆಳೆದು ನಿಂತಿದೆ. ಅದು ಶಾಖ. ಊರ್ಧ್ವನಾದ ಸರ್ವೋತ್ತಮನಾದ ದೇವರು ಇದಕ್ಕೆ ಮೂಲ. ಸರ್ವೋತ್ತಮನಾದ ದೇವರಿಂದ ಕೆಳಗಡೆ ಬರುವಂತಹ ಎಲ್ಲ ದೇವತೆಗಳು, ಜೀವರಾಶಿಗಳು ಇದಕ್ಕೆ ಶಾಖ. ಅದಕ್ಕೆ ಊರ್ಧ್ವ ಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ. ಸೊ ಆ ಮಾತನ್ನು ನಾವಿಲ್ಲಿ ನೆನಪಿಗೆ ತಂದುಕೊಳ್ಬೇಕು. ಹೇಳ್ತಾರೆ, ಪ್ರಾಣೋಪಹಾರಾಚ್ಚ ಯತೇಂದ್ರಿಯಾಣ ತಥೈವ ಸರ್ವಾರ್ಥನಮಚ್ಯುತೇಜ್ಯ. ಮೂಲಕ್ಕೆ ನಿಷೇಚನ ಮಾಡೋದರಿಂದ, ಗಿಡದ ಮೂಲಕ್ಕೆ, ವೃಕ್ಷದ ಮೂಲಕ್ಕೆ ನೀರನ್ನು ಹಾಕೋದರಿಂದ ಯಾವ ರೀತಿಯಾಗಿ ವೃಕ್ಷದ ಎಲ್ಲ ಸ್ಕಂದಗಳು, ಶಾಖಗಳು ಎಲ್ಲವೂ ಕೂಡ ಉತ್ತಮವಾಗಿರತಕ್ಕಂತಹ ತೃಪ್ತಿಯನ್ನು ಪಡೆಯುತ್ತವೆಯೋ ಹಾಗೆ, ಮತ್ತು ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ಇರತಕ್ಕಂತಹ ಪ್ರಾಣ, ದೇಹದ ಅಂತಃಸಂಚಾರಿಯಾಗಿರುವಂತಹ ವಾಯು
ಆ ವಾಯುವಿಗೆ ನಾವು ಎಲ್ಲ ಮತ್ತೆ ಉಪಸಂಹಾರಗಳನ್ನ ಮಾಡೋದರಿಂದ ಇಂದ್ರಿಯಗಳಿಗೂ ಉಪಕಾರವಾಗುತ್ತದೆ. ನೋಡಿ ಏನಂತಾರೆ ಅಂದ್ರೆ, ಈ ಪ್ರಾಣ ಶಕ್ತಿ ಏನಿದೆ, ಪ್ರಾಣೋಪಹಾರಾಚ ಯತೇಂದ್ರಿಯಾಣ ಅಂದ್ರೆ ಏನು ಮಾಡ್ತೇವೆ, ಈ ಪ್ರಾಣಾಯಾಮವನ್ನು ಮಾಡೋದರಿಂದ ಏನಾಗಬೇಕಾಗಿದೆ, ಕೆಟ್ಟದ್ದನ್ನು ನೋಡ್ತಾ ಇದೆ, ಕಿವಿ ಕೆಟ್ಟದ್ದನ್ನು ಕೇಳ್ತಾ ಇದೆ, ಬಾಕಿ ಎಲ್ಲ ಇಂದ್ರಿಯಗಳು ಬೇರೆ ಬೇರೆದನ್ನು ಕೇಳ್ತಾ ಇದೆ. ಆಗ ನೀವೇನ್ ಮಾಡಬೇಕು, ಎಲ್ಲ ಇಂದ್ರಿಯಗಳಿಗೆ ಹೋಗಿ ನೀವು ಅದನ್ನ ಕಟ್ ಮಾಡೋಕ್ಕಿಂತ ಎಲ್ಲಾ ಇಂದ್ರಿಯಗಳಿಗೂ ಮುಖ್ಯವಾಗಿ ಇರುವ ಪ್ರಾಣವನ್ನ ಗಟ್ಟಿಯಾಗಿ ಹಿಡಿದು ಬಿಟ್ರಿ ಅಂದ್ರೆ ಆಗ ಬೇರೆ ಎಲ್ಲ ಇಂದ್ರಿಯಗಳು ತಾವು ವಿಷಯಗಳ ಕಡೆಗೆ ಹೋಗದೇನೆ ಸ್ತಬ್ಧವಾಗಿ ಬಿಡ್ತಾಳೆ. ಹೇಗೋ ಹಾಗೆ ದೇವರಿಗೆ ನೀವು ಸಮರ್ಪಣೆಯನ್ನ ಮಾಡಿದ್ರಿ ಅಂದ್ರೆ ಬಾಕಿ ಎಲ್ಲ ದೇವತೆಗಳಿಗೂ ಮುಟ್ಟತ್ತೆ. ಅದಕ್ಕೆ ನಾನೊಂದು ಲೌಕಿಕವಾದ ದೃಷ್ಟಾಂತವನ್ನು ಕೊಡ್ತಾ ಇದ್ದೆ. ಲೌಕಿಕವಾದ ದೃಷ್ಟಾಂತ ಏನು ಅಂದ್ರೆ, ಈಗ ನಮಗೆ ತಲೆನೋವು ಆಗಿದೆ ಅಥವಾ ಕೈ ನೋವಾಗಿದೆ, ಬ್ಯಾಕ್ ಪೇನ್ ಆಗಿದೆ. ಆಗ ಈ ತಲೆನೋವಿಗೆ ಮಾತ್ರೆಯನ್ನು ಕೊಡ್ತಾರೆ. ತಲೆನೋವಿಗೆ ಮಾತ್ರೆಯನ್ನ ಎಲ್ಲಿ ನಾವು ತಗೋಬೇಕು, ಮಾತ್ರೆಯನ್ನ ಬಾಯಲ್ಲೇ ತಗೋಬೇಕು. ಅದು ನೀವು ತಲೆನೋವಾಗಿದೆ ಅಂತ ಹೇಳಿ ಆ ಮಾತ್ರೆಯನ್ನ ಪುಡಿ ಪುಡಿ ಮಾಡಿ ತಲೆಗೆ ಹಚ್ಚಿದ್ರೆ ತಲೆನೋವು ಕಮ್ಮಿ ಆಗೋದಿಲ್ಲ. ನಾನು ಹೇಳ್ತಾ ಇರೋದು ಮಾತ್ರೆ, ಎಣ್ಣೆ ಅಲ್ಲ. ತಲೆನೋವಿಗೆ ಎಣ್ಣೆ ಬೇರೆ ಇದೆ, ಮಾತ್ರೆ ಬೇರೆ ಇದೆ. ಹೌದಾ? ಅರ್ಥ ಆಯ್ತಾ? ಬೇಡ, ನಮ್ಮ ದೇಹದಲ್ಲಿ ಹಾರ್ಟ್ ಇದೆ, ಕಿಡ್ನಿ ಇದೆ, ಬೇರೆ 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 ತರ ಅವಯವಗಳೆಲ್ಲ ಇದೆ. ಆ ಎಲ್ಲ ಅವಯವಗಳಿಗೆ ಏನಾದ್ರೂ ತೊಂದರೆ ಆದರೆ ಅದನ್ನು ಸರಿ ಮಾಡೋದಕ್ಕೆ ದಾರಿ ಯಾವುದು? ಒಂದೇ, ನೀವು ಬಾಯಲ್ಲೇನೇ ಮಾತ್ರೆ ಹಾಕೋಬೇಕು. ನೀವು ಬಾಯಲ್ಲಿ ಮಾತ್ರೆ ಹಾಕೊಳ್ಳೋದ್ರಿಂದ ಅದು ಅಲ್ಲಲ್ಲಿ ಹೋಗಿ ಸರಿ ಮಾಡತ್ತೆ. ಹೆಂಗೋ ಹಂಗೆ ನೀವು ಯಾವುದೇ ದೇವತೆಗಳಿಗೆ, ಬೇರೆ ಯಾವುದೇ ದೇವತೆ ಆಗಲಿ, ಗಣಪತಿ ಆಗಲಿ, ಸ್ಕಂದನೇ ಆಗಲಿ, ಮತ್ತೆ ರುದ್ರದೇವರೇ ಆಗಲಿ, ನವಗ್ರಹಗಳೇ ಆಗಲಿ, ಯಾವುದೇ ದೇವತೆಗಳಿಗೆ ನೀವು ಸಂತೋಷಗೊಳಿಸಬೇಕು ಅಂತಾದರೆ ಅವರ ಅಂತರ್ಯಾಮಿಯಾದ ದೇವರಿಗೆ ಸಂತೋಷಗೊಳಿಸಿದ್ರೆ ಅವರಿಗೂ ಸಂತೋಷ ಆಗಿಬಿಡತ್ತೆ. ಅದಕ್ಕಾಗಿ ಎಲ್ಲ ಸಕಲ ವಿಧವಾಗಿರತಕ್ಕಂತಹ ಮತ್ತೆ ಕರ್ಮಗಳನ್ನ ಭಗವಂತನಿಗೆ ನಾವು ಸಮರ್ಪಣೆ ಮಾಡಲೇಬೇಕು. ಯಾವುದೇ ದೇವತೆಯ ಪೂಜೆಯನ್ನು ಮಾಡಿ, ಆ ದೇವತೆಯ ಪೂಜೆಯನ್ನು ಮಾಡಿದರೂ ಕೂಡ ಸಮರ್ಪಣೆ ಮಾತ್ರ ದೇವರಿಗೇನೆ, ಅವರಂತರ್ಯಾಮಿಯಾದ ಭಗವಂತನಿಗೇನೆ ಸಮರ್ಪಣೆ ಮಾಡೋದು. ಬೇರೆ ಯಾರಿಗೂ ಸಮರ್ಪಣೆ ಮಾಡಲಿಕ್ಕಾಗೋದಿಲ್ಲ. ನೋಡಿ, ಅದಕ್ಕಾಗಿ ಹೇಳ್ತಾರೆ ನೋಡಿ, ಭಗವಂತನ ಉದ್ದೇಶಕವಾಗಿ ನೀವು ಪೂಜೆಯನ್ನು ಮಾಡಿದರೂ ಕೂಡ ಆ ಗಣಪತಿ ದೇವರ ಅಂತರ್ಯಾಮಿಯಾದ ದೇವರಿಗೆ, ವಿಶ್ವಂಭರ ಮೂರ್ತಿಗೆ ನೀವು ಪೂಜೆಯನ್ನು ಮಾಡಿದರೂ ಕೂಡ ಭಗವದುದ್ದೇಶಕ ಪೂಜಾ ಅಧಿಷ್ಠಾನತೆಯ ಏವ ಹಿ ಇತರೇಷಾಂ ಪೂಜಾ ನಾಮ. ಬಹಳ ದೊಡ್ಡ ಮಾತು, ಬಹಳ ದೊಡ್ಡ ಮಾತು, ಗಟ್ಟಿಯಾದ ಮಾತು. ಸ್ತುತೀರ್ಥರು ನಮಗೆ ಹೇಳ್ತಾ ಇದ್ದಾರೆ, ಶ್ರೀಮದ್ ಆಚಾರ್ಯರ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದಲ್ಲಿ ಇತರ ದೇವತೆಗಳ ಪೂಜೆ ಅಂದ್ರೆ ಏನು? ಇತರ ದೇವತೆಗಳ ಪೂಜೆ ಅಂದ್ರೆ ಏನು ಅಂದ್ರೆ ಅವರ ಅಂತರ್ಯಾಮಿಯಾದ ದೇವರ ಪೂಜೆಯನ್ನು ಮಾಡುವ ಉದ್ದೇಶವಾಗಿ ಇಟ್ಟುಕೊಂಡು ಅದಕ್ಕೆ ಅಧಿಷ್ಠಾನರಾಗಿದ್ದಾರಲ್ಲ ಅವರು, ಅಷ್ಟೇ ಸಾಕು. ಅದಕ್ಕೆ ಅವರು ಅಧಿಷ್ಠಾನರಾಗಿದ್ದಾರಲ್ಲ ದೇವರ ಪೂಜೆಗೆ, ಅಷ್ಟರಿಂದಲೇನೆ
ಅವರ ಇತರ ದೇವತೆಗಳ ಪೂಜೆಯೂ ಆಗಿಬಿಡುತ್ತೆ. ಬ್ರಾಹ್ಮಣನ ಪೂಜೆ ಅಂದ್ರೆ ಬ್ರಾಹ್ಮಣನ ಅಂತರ್ಯಾಮಿಯಾದ ಪರಮಾತ್ಮನ ಪೂಜೆ. ಅಧಿಷ್ಠಾನ ಯಾರು? ಬ್ರಾಹ್ಮಣ. ಅವ ಅಧಿಷ್ಠಾನನಾದದ್ದರಿಂದ ಅವನ ಪೂಜೆಯೂ ಆಯಿತು. ಪಿತೃದೇವತೆಗಳ ಪೂಜೆ, ಅವರ ಅಂತರ್ಯಾಮಿಯಾದ ಜನಾರ್ದನನ ಪೂಜೆಯೇ ಅವರ ಪೂಜೆ. ಹಾಗಾಗಿ ಇದು ಬಹಳ ದೊಡ್ಡ ಸಿದ್ಧಾಂತ. ನಾವು ಅದನ್ನ ತಿಳಿಯಬೇಕು. ಅದನ್ನ ಮುಂದೆ ಹೇಳ್ತಾರೆ, ಸರ್ವಾಣಿ ಮಧ್ಯಸ್ಥತೆಯ ಭವದ್ಭಿಹಿ ಸಂಭಾವಿತವ್ಯಾನಿ ಎಂಬುದಾಗಿ ನಮಗೆ ತಿಳಿಸ್ತಾರೆ. ಹಾಗಾಗಿ ಅಂಗಿಯ ಪೂಜೆಯನ್ನು ಮಾಡೋದರಿಂದಲೇನೆ ಅಂಗ ಪೂಜೆಯೂ ಕೂಡ ಅಂಗಗಳಿಗೂ ತೃಪ್ತಿಯಾಗಿ ಬಿಡುತ್ತೆ. ಯಾಕೆ? ನೀವು ಗಟ್ಟಿಯಾಗಿ ಉದಾಹರಣೆ ತಿಳ್ಕೋಬೇಕು ಅಂದ್ರೆ, ನಮಗೆ ನಾವು ಊಟ ಮಾಡಿದ್ದು ಎಲ್ಲಿ? ಬಾಯಲ್ಲಿ. ಊಟ ಮಾಡಿದ್ದು ಬಾಯಲ್ಲಿ, ಆದರೆ ಬೆಳೆದದ್ದು ಯಾವುದು? ಕೈ, ಕಾಲು ಎಲ್ಲ ಬೆಳೀತು. ಕೈ ಬೆಳಿಬೇಕು ಅಂತ ಹೇಳಿ ಅನ್ನ, ಸಾರು, ಹುಳಿ, ಚಟ್ನಿ, ಪಲ್ಯನ ಕೈ ಹಚ್ಕೊಂಡ್ರೆ ಕೈ ಮಾತ್ರ ಬೆಳೆಯತ್ತ? ಬೆಳೆಯೋದಿಲ್ಲ. ಹಾಗೆ ಎಲ್ಲಿಯೇ ನೀವು ಅನ್ನವನ್ನು ಹಾಕಿದರೂ ಕೂಡ ಅದು ಹೋಗಿ ಯಾವ ರೀತಿಯಾಗಿ ಎಲ್ಲ ಇಂದ್ರಿಯಗಳಿಗೆ ಮುಟ್ಟತ್ತೆ, ಹಾಗೆ ನಾವು ಮಾಡುವ ಸಕಲ ಕರ್ಮಗಳು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಲೇಬೇಕು. ಭಗವಂತನ ಉದ್ದೇಶಕವಾಗಿಯೇ ಮಾಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ನಾವಿಲ್ಲಿ ತಿಳಿಯಬೇಕು ಅನ್ನೋದನ್ನ ನಮಗೆ ತಿಳಿಸ್ತಾರೆ. ಏವಂ ಭಗವದರ್ಪಣಸ್ಯ ಇತಿ ಕರ್ತವ್ಯತಾ ಕೋಟೋ ನಿವೇಶಃ ಏತೇನ ಗುರುವಾದಿ ಪೂಜಾ ವಂದನಾದಿಕಮಪಿ ವ್ಯಾಖ್ಯಾತಂ ವೇದಿತವ್ಯ. ಇದರಿಂದಲೇ ಗುರುಗಳ ಪೂಜೆ, ದೇವತೆಗಳ ಪೂಜೆಯನ್ನು ಕೂಡ ಹಾಗೆ ತಿಳ್ಕೊಳ್ರಿ ಅಂತ ಹೇಳಿ ಒಂದು ಈ ಚಿಕ್ಕ ಪ್ರಕರಣವನ್ನು ಮುಗಿಸಿ ಮುಂದೆ ಭಕ್ತಿ ಸ್ತುತಿ ಪ್ರಕರಣ ಅಂತ ಪ್ರಾರಂಭ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಭಕ್ತಿಯನ್ನ ಸ್ತೋತ್ರ ಮಾಡುವಂತಹ ಪ್ರಕರಣ ಇದು. ಭಕ್ತಿ ಎಷ್ಟು ದೊಡ್ಡದು, ಭಕ್ತಿ ಹೇಗಿರಬೇಕು, ದೇವರು ಮಾಡುವ ಕೃಪೆ ಕರುಣೆ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ಇಲ್ಲಿ ನಮಗೆ ಹೇಳ್ತಾರೆ. ನೋಡಿ, ಹೀಗೆ ಒಟ್ಟಾರೆ ಏನ್ ಮಾಡ್ತಾರೆ ಅಂದ್ರೆ 30 ಭಾಗವತ ಧರ್ಮಗಳನ್ನು ಹೇಳಿದರು. ಇದರ ಹಿಂದಿನ ಪ್ರಕರಣದಲ್ಲಿ 30 ಭಾಗವತ ಧರ್ಮಗಳನ್ನ ಹೇಳಿ, ಅದಾದ ಮೇಲೆ ಆ ಭಾಗವತ ಧರ್ಮಗಳಿಗೆ ಬೇಕಾಗಿರುವಂತಹ ಶಿರೋಮಣಿ ಸದೃಶವಾದ ಅತ್ಯಂತ ಪ್ರಮುಖವಾದ ಬಿಂಬೋಪಾಸನ ಅದನ್ನು ಮಾಡಬೇಕು ಅಂತೂ ಹೇಳಿ, ಬಿಂಬೋಪಾಸನ ಮಾಡಿ ಆತ್ಮ ಸಮರ್ಪಣೆಯನ್ನ ಆದರ ನೈರಂತರ್ಯಗಳಿಂದ ಮಾಡಿದರೆ ಅವನಿಗೇನಾಗತ್ತೆ ಅಂದ್ರೆ ಅತುಲವಾದ ಭಕ್ತಿ ಬರುತ್ತೆ. ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಿ ಬಿಂಬೋಪಾಸನೆಯನ್ನು ಮಾಡೋದರಿಂದ ಅವನಿಗೆ ಅತುಲವಾದ ಭಕ್ತಿ ಬರುತ್ತೆ. ಆ ಭಕ್ತಿಯ ಕಾರ್ಯಗಳೇ ಇವೆಲ್ಲ. ಭಕ್ತಿಯ ಕಾರ್ಯಗಳೇ ಏನೇನಾಗುತ್ತೆ ನೋಡಿ. ಅದಕ್ಕಾಗಿ ಹೇಳ್ತಾರೆ, ಬಹಳ ಸುಂದರವಾದ ಒಂದು ಇಂಟರ್ಪ್ರಿಟೇಷನ್ ಕೊಡ್ತಾರೆ. ಈ ಒಂದು ಭಕ್ತಿಯ ಸ್ತೋತ್ರವನ್ನು ಮಾಡೋದಕ್ಕೆ ಬಹಳ ಸುಂದರವಾದ ಒಂದು ಅವತರಣಿಕಾವನ್ನ ನಮಗೆ ಇಲ್ಲಿ ಕೊಡ್ತಾರೆ. ಏನು ನೋಡ್ರಿ, ಹೇಳ್ತಾರೆ, ಭಕ್ತಿಯಿಂದ ನಮಗೇನಾಗತ್ತೆ ಅಂದ್ರೆ ಈ ಸಂಸಾರದಲ್ಲಿ ನಾವೇನು ಬಿದ್ದಿದ್ದೇವೆ, ಈ ನಮಗೇನು ಸಂಸಾರ ಬಂದಿದೆ, ಈ ಸಂಸಾರ ರೂಪವಾದ ಮಾಯಾ, ಈ ಮಾಯಾ ಅನ್ನೋದು ನಿವೃತ್ತವಾಗುತ್ತೆ. ಮಾಯಾ ಹೊರಟೋಗಿ ನಮಗೆ ಮೋಕ್ಷ ಅಂತ ಅನ್ನೋದು ಬರುತ್ತೆ. ಮೋಕ್ಷ ಅಂತ ಅನ್ನೋದು ಬರುತ್ತೆ. ಹಾಗಾದರೆ ಮಾಯಾ ಅಂದ್ರೆ ಏನು ಅದನ್ನು ತಿಳ್ಕೋಬೇಕೀಗ. ಅದಕ್ಕಾಗಿ ಹೇಳ್ತಾರೆ, ದ್ವಿವಿಧ ಮಾಯಾ. ಮಾಯಾ 2 ಥರ ಇದೆ. ಒಂದು ಭಗವತ್ ಸ್ವರೂಪಭೂತವಾದ ಭಗವಂತನ ಇಚ್ಛಾ. ಭಗವಂತನ ಇಚ್ಛೆ ಅನ್ನೋದು ಒಂದು ಮಾಯೆ.
ನೀವು ಏನೇ ಮಾಡ್ರಿ, ಅನಂತ 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 ಜನ್ಮಗಳಲ್ಲಿ ಸಾಧನೆ ಮಾಡಿ, ಆದರೆ ಸಾಧನೆ ಮಾಡಿದರೂ ಕೂಡ ದೇವರಿಗೆ ಇಚ್ಛೆ ಬರಬೇಕು. ಏನಂತ? ಇವನನ್ನ ನಾನು ಮೋಕ್ಷ ಕೊಡಬೇಕು, ಇವನಿಗೆ ನಾನು ಮೋಕ್ಷ ಕೊಡಬೇಕು ಅಂತ ದೇವರಿಗೆ ನಮಗೆ ಮೋಕ್ಷ ಆಗತ್ತೆ. ಈಗ ಬಹಳ ಮಹತ್ವದ ಮಾತು ಏನು ಅಂದ್ರೆ, ನಾವು ದೇವರನ್ನ ದೇವರೇ ನೀನು ನನ್ನವ 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 ಅಂತ ಸ್ವೀಕಾರ ಮಾಡಿ, ನಾನು ನಿನ್ ಬಿಟ್ಟಿರೋದಿಲ್ಲ, ನೀನೇ ನಂಗೆ ತಂದೆ ತಾಯಿ ಬಂಧು ಬಳಗ ಆಪ್ತ ಮಿತ್ರ ಇಷ್ಟ ಎಲ್ಲವೂ ನೀನೇ ಅಂತ ನಾವು ತಿಳ್ಕೊಂಡ್ರೆ ನಮಗ್ ಭಕ್ತಿ ಬರೋದಿಲ್ಲ. ದೇವರು ಇವ ನಮ್ಮವ ಅಂತ ಯಾವಾಗ ಸ್ವೀಕಾರ ಮಾಡ್ತಾನೋ ಆವಾಗ ನಮಗ್ ದೇವ್ರ ಮೇಲೆ ಭಕ್ತಿ ಬರುತ್ತೆ. ಯಮೈವೇಶ ವೃಣುತೆ ತೇನ ಲಭ್ಯ. ದೇವರು ಯಾರಿಗೆ ಇವನಿಗೆ ನನ್ನ ಭಕ್ತ, ನಾನು ಇವನಿಗೆ ದರ್ಶನ ಕೊಡಬೇಕು ಅಂತ ದೇವರಿಗೆ ಯಾವಾಗ ಅನ್ಸುತ್ತೋ ಆಗ ದೇವರು ನಮ್ಮನ್ನು ಉದ್ಧಾರ ಮಾಡ್ತಾನೆ. ನೀವೆಷ್ಟೇ ಸಾಧನೆ ಮಾಡ್ಕೊಳ್ಳಿ, ನಿಮ್ಮ ಸಾಧನೆ ಯಾವ ಪ್ರಯೋಜನಕ್ಕೂ ಬೀಳೋದಿಲ್ಲ. ಸಾಧನೆಯನ್ನು ಮಾಡಲೇಬೇಕು, ಬಿಡ್ಲಿಕ್ಕಿಲ್ಲ. ಅವಾಗ ಅಂದ್ರೆ ಅರ್ಥ ಏನು? ಹೆಚ್ಚು ನಾವು ಸಾಧನೆಯನ್ನು ಮಾಡಿ ಮಾಡಿ ದೇವರಿಗೆ ಪ್ರೀತಿ ಆಗುವ ಹಾಗೆ ಮಾಡಬೇಕು. ಇದು ಬಹಳ ಮಹತ್ವದ್ದು, ಬಹಳ ಮಹತ್ವದ್ದು. ಅಂದ್ರೆ ನಾವು ಯಾರದೇ, ನಾನು ಹೇಳೋದು ಸಾಮಾನ್ಯವಾಗಿ ಹೇಳೋದೇನು ಅಂದ್ರೆ, ಯಾವುದೇ ಒಬ್ಬರ ತಂದೆಯಾಗಲಿ ತಾಯಿಯಾಗಲಿ ಗುರುಗಳಾಗಲಿ ಅಥವಾ ದೊಡ್ಡವರಾಗಲಿ ಯಾರೇ ಒಬ್ಬರು ಅವರ ಪ್ರೀತಿಯನ್ನು ನಾವು ಸಂಪಾದನೆ ಮಾಡಬೇಕು, ಅವರಿಗೆ ನಾವು ತುಂಬ ಬೇಕಾದವರು ಆಗಬೇಕು ಅಂದ್ರೆ ಅವರಿಗೇನು ಬೇಕೋ ಅದನ್ನು ಮಾಡಿದರೆ ಮಾತ್ರ ಅವರಿಗೆ ನಾವು ಪ್ರೀತಾಸ್ಪದರಾಗ್ತೀವಿ. ಇಲ್ಲಾಂದ್ರೆ ಸುಮ್ಮನೆ ತೋರಿಕೆಗೆ ಮಾತ್ರ ಇರುತ್ತೆ. ಅವರು ನಮ್ಮ ಮೇಲೆ ಪ್ರೀತಿ ಮಾಡಿದ ಹಾಗೆ ಮಾಡ್ತಿರ್ತಾರೆ, ಒಳಗಡೆಯಿಂದ ಆಂತರಿಕವಾಗಿ ಅವರಿಗೆ ಬರೋದಿಲ್ಲ. ಆಂತರಿಕವಾಗಿ ಇರುವಂತಹ ಪ್ರೀತಿ ಏನಿದೆ ಅದು ಬೇರೆನೇ ಇರುತ್ತೆ. ಸುಮ್ಮನೆ ಹೋಗಿ ನಮಸ್ಕಾರ ಮಾಡೋದು, ಅವಳು ಚೆನ್ನಾಗಿದ್ದೀಯಪ್ಪ ದೇವ್ರು ಒಳ್ಳೇದು ಮಾಡಲಿ ಅನ್ನೋದು ಬೇರೆ, ಒಳಗಡೆಯಿಂದ ಬರ್ತಕ್ಕಂತಹ ಪ್ರೀತಿ ಬೇರೆ. ಒಳಗಡೆಯಿಂದ ಪ್ರೀತಿ ಯಾವಾಗ ಬರುತ್ತೆ ಅಂದ್ರೆ ಅವರಿಗೆ ತುಂಬಾ ಇಷ್ಟವಾದ ಕಾರ್ಯವನ್ನ ನಾವು ಮಾಡಿದರೆ ಮಾತ್ರ ಬರುತ್ತೆ, ಇಲ್ಲ ಅಂದ್ರೆ ಬರೋದಿಲ್ಲ. ಹಂಗೆ ನಾವು ದೇವರ ಹತ್ರ ಹೋಗಿ, ದೇವರೇ ನಿನಗೆ ನಾನು ಅರ್ಚನೆ ಮಾಡ್ತೀನಿ, ಮತ್ತೆ ಅಭಿಷೇಕ ಮಾಡ್ತೀನಿ, ನೈವೇದ್ಯ ಮಾಡ್ತೀನಿ, ನೀವು ಏನು ಹೇಳಿದರೂ ಕೂಡ ಅವನಿಗೆ ಇಷ್ಟವಾದದ್ದನ್ನು ನೀವು ಮಾಡಿದಾಗ ಅವನಿಗೆ ಇವ್ರ ಮೇಲೆ ನನಗೆ ತುಂಬಾ ಪ್ರೀತಿ ಬರುತ್ತೆ ಅಂತ ಯಾವಾಗ ಅನ್ಸತ್ತೋ ಆವಾಗ ಮಾತ್ರ ನಾವು ಅವನಿಗೆ ಬೇಕಾದವರಾಗ್ತೀವಿ. ಅವನ ಇಚ್ಛೆಯಿಂದ ದೇವರೇನ್ ಮಾಡ್ತಾನೆ, ಏನಂ ಮೋಚಯಾಮಿ ಅಂತ ದೇವರು ನಮಗೆ ಮೋಕ್ಷ ಕೊಡ್ತಾನೆ. ಸೊ ಇದು ಮಾಯಾ ಅನ್ನೋದೇನಿದೆ ಅಂದ್ರೆ ಇದು ಮೊದಲನೇದು ಭಗವಂತನ ಇಚ್ಛೆ. ಎರಡನೇದು ಯಾವುದು ಅಂದ್ರೆ ದ್ವಿವಿಧ ಮಾಯಾ. ಅಪರ ಭಗವಂತನಿಂದ ಭಿನ್ನವಾದ, ಭಗವಂತನ ಅಧೀನವಾದ ಗುಣತ್ರಯ ರೂಪ, ಸತ್ವಗುಣ, ರಜೋಗುಣ, ತಮೋಗುಣ, ಅವಿದ್ಯ, ಪ್ರಕೃತಿ, ವಾಸನ ಇತ್ಯಾದಿ ಪದಗಳಿಂದ ಹೇಳುವಂತಹ ಯಾವ ಒಂದು ಅವಿದ್ಯ ಇದೆ, ಅಜ್ಞಾನ ಇದೆ, ಲಿಂಗದೇಹ ಇದೆ, ಅದು ಎರಡನೇ ಬಂಧಕ ನಮಗೆ. ಮೊದಲು ದೇವರು ಒಂದು ಮಾಯ, ಎರಡನೇದು ಯಾವುದು ಮಾಯ? ಈ ನಮ್ಮ ಸುತ್ತಮುತ್ತಲೂ ಇರುವಂತಹ ಸಂಸಾರ, ಸತ್ವಗುಣ, ರಜೋಗುಣ, ತಮೋಗುಣಗಳು, ಅದರಿಂದ ಆಗುವಂತಹ ವಿಕಾರಗಳು, ಪ್ರಕೃತಿ, ಲಿಂಗದೇಹ, ಅದೆಲ್ಲ ಎರಡನೇದು. ನೋಡಿ, ಎರಡನೇದ್ದು, ಮೊದಲನೇದ್ದೇನಾಯಿತು? ಭಗವಂತನ ಇಚ್ಛೆ. ಆ ಭಗವಂತನ ಇಚ್ಛೆ ಎನ್ನುವಂತಹ ಏನೊಂದು ಮಾಯಾ ಇದೆ, ಅದು ಈ ಜಗತ್ತು ಹುಟ್ಟುವುದಕ್ಕೆ ಅದೇ ಕಾರಣ. ದೇವರ ಇಚ್ಛೆ ನಿಮಿತ್ತ, ದೇವರ ಇಚ್ಛೆ ನಿಮಿತ್ತ. ಆದರೆ ಎರಡನೇ ಮಾಯಾ
ಪ್ರಕೃತಿ ಏನಿದೆಯಲ್ಲ, ಪ್ರಕೃತಿ ಏನಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ, ಅಹಂಕಾರ ತತ್ವ, ಇವೆಲ್ಲ ಏನಿವೆಯಲ್ಲ, ಇವೇನಾಗಿವೆ ಅಂದ್ರೆ ಉಪಾದಾನಭೂತವಾಗಿವೆ. ಇವೆಲ್ಲ ಮಟೀರಿಯಲ್. ಇಚ್ಛೆ ದೇವರದು, ಇದೆಲ್ಲ ಮಟೀರಿಯಲ್. ಒಬ್ಬ ಕುಂಬಾರ ಇದ್ದಾನೆ, ಕುಂಭಕಾರ. ಆ ಕುಂಬಾರ ಏನ್ ಮಾಡಿದ? ರಾತ್ರಿ ಪ್ಲಾನ್ ಮಾಡಿದ, ನಾನು ನಾಳೆ ಬೆಳಿಗ್ಗೆ ಇಷ್ಟು ಕೊಡಗಳನ್ನ ಮಾಡಬೇಕು. ಕೊಡಗಳನ್ನ ಮಾಡಬೇಕು ಅಂದ ತಕ್ಷಣ ಬೆಳಿಗ್ಗೆ ಎದ್ದ ತಕ್ಷಣ ಕೊಡಗಳಾಗ್ಬಿಡತ್ತ? ಆಗೋದಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡಬೇಕು? ಮಣ್ಣು ತರಬೇಕು, ನೀರು ತರಬೇಕು, ಅದನ್ನು ತುಳಿಬೇಕು, ಅದೆಲ್ಲ ಮಾಡ್ಬೇಕು ತಾನೆ. ಹಂಗೆ ದೇವರು ಈ ಜಗತ್ತನ್ನ ನಿರ್ಮಾಣ ಮಾಡ್ತೀನಿ ಅಂತ ಇಚ್ಛೆ ಪಟ್ಟ, ಅದು ನಿಮಿತ್ತ ಕಾರಣ. ಇಚ್ಛೆ ಪಟ್ಟು ಏನ್ ಮಾಡಿದ? ಸತ್ವಗುಣ, ರಜೋಗುಣ, ತಮೋಗುಣ, ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಅದೆಲ್ಲ ವೈಕಾರಿಕ, ತೈಜಸ, ತಾಮಸ, ಪೃಥ್ವಿ, ಅಪ, ತೇಜ, ವಾಯು, ಆಕಾಶ ಎಲ್ಲ ಮಿಕ್ಸಪ್ ಮಾಡಿ ದೊಡ್ಡ ಜಗತ್ತನ್ನು ನಿರ್ಮಾಣ ಮಾಡಿದ. ಸೊ ಹಾಗಾದ್ರೆ ಜೀವನಿಗೆ ಬಂಧಕವಾದದ್ದು ಎರಡು. ಒಂದು ಜಡವಾದ ಪ್ರಕೃತಿ, ಲಿಂಗದೇಹ. ಎರಡನೇದ್ದು ಮೂಲ ದೇವರ ಇಚ್ಛೆ. ಇದೆರಡು ಇದ್ರೆ ನಮಗೆ ಸಂಸಾರ ಇರುತ್ತೆ. ಅದಕ್ಕಾಗಿ ಹೇಳ್ತಾರೆ, ತತ್ರ ಆದ್ಯಾ ಏವ ದ್ವಿತೀಯಾಂ ನಿಮಿತ್ತೀಕೃತ್ಯ ಮುಖ್ಯತೋ ಜೀವಾನಾಂ ಬಂಧಿಕ. ಮೊದಲನೇದಾಗಿರುವಂತಹ ಯಾವ ಭಗವಂತನ ಇಚ್ಛೆ ಇದೆ, ಅದೇ ನಮ್ಮೆಲ್ಲ ಜೀವರಾಶಿಗಳಿಗೆ ಬಂಧಕವಾಗೋದು. ಹಾಗಾದ್ರೆ ಆ ಮೊದಲನೇ ಆ ಮಾಯಾ ಇಚ್ಛೆ ಏನಿದೆ, ಭಗವಂತನ ಇಚ್ಛೆ, ಅದನ್ನು ನಿವಾರಣೆ ಮಾಡಬೇಕು. ಅಂದ್ರೆ ಅರ್ಥಾತ್ ದೇವರಿಗೆ ನಾವು ಅತ್ಯಂತ ಪ್ರೀತ್ಯಾಸ್ಪದರಾಗಬೇಕು. ಅಂದ್ರೆ ಅರ್ಥ ಏನು? ಅನುಗ್ರಹೋನ್ಮುಖೀಕರಣವೇವ. ಆ ಇಚ್ಛೆ ನಮ್ಮ ಮೇಲೆ ಬಂಧಕವಾಗಿ ಬಂಧನ ಮಾಡಬೇಕು ದೇವರನ್ನ. ಇವರಿಗೆ ಬಂಧನ ಮಾಡಬೇಕು ಎಂದು ದೇವರಿಗೆ ಇಚ್ಛೆ ಇದೆ. ಆ ಇಚ್ಛೆ ಸ್ವಲ್ಪ ಟರ್ನ್ ಆಗಬೇಕು. ಏನಂತ? ಇವರಿಗೆ ಅನುಗ್ರಹ ಮಾಡಬೇಕು ಅಂತ ಅನುಗ್ರಹ ಉನ್ಮುಖೀಕರಣ ಆಯಿತು. ದೇವರ ಅನುಗ್ರಹ ಮಾಡಬೇಕು ಅಂತ ಇಚ್ಛೆ ಪಟ್ಟ, ಆಗ ನಮ್ಮ ಸಂಸಾರ ಹೊರಟೋಯಿತು ಅಂತ ತಿಳ್ಕೊಳ್ಬೇಕು. ಆಗ ಈ ಎರಡನೇ ಬಂಧನ ಇದೆಯಲ್ಲ, ಲಿಂಗದೇಹ ಪ್ರಕೃತಿಯ ಸಂಬಂಧ, ಅದನ್ನ ನಾವೇ ನಿಂತು ಮತ್ತೆ ದೂರ ತಳ್ಳಿ ಬಿಡ್ಬೋದು. ಇದೇನ್ ಕೆಲಸ ಮಾಡೋದಿಲ್ಲ. ಅವಾಗ ನಾವೇ ನಿಂತು ಅದನ್ನ ನಾವೇ ಮೈ ಮೇಲೆ ಹೇಗೆ ಶರ್ಟ್ ಹಾಕೊಂಡಿದ್ದೇವೆ, ಬಟ್ಟೆ ಹಾಕೊಂಡಿದ್ದೇವೆ, ಆಫೀಸ್ ಕೆಲಸ ಮುಗೀತು, ಮನೆಗೆ ಬಂದು ಶರ್ಟ್ ಅನ್ನ ಕಿತ್ತಿ ಬಿಸಾಕಿ ಸ್ನಾನ ಮಾಡ್ತಾರಲ್ಲ, ಹಾಗೆ ಅದು ಅಷ್ಟು ತುಂಬಾ ಈಸಿ. ಯಾವಾಗ? ದೇವರ ಇಚ್ಛೆ ಬಂದಾಗ. ಹಾಗಾದರೆ ದೇವರ ಇಚ್ಛೆ ಬರಬೇಕು, ಇವನ್ನ ಉದ್ಧಾರ ಮಾಡಬೇಕು ಅಂತ ದೇವರ ಅಪೇಕ್ಷೆ ಬರಬೇಕು ಅಂದ್ರೆ ಏನ್ ಮಾಡಬೇಕು? ಅದು ಭಕ್ತಿಯಿಂದಲೇ ಸಾಧ್ಯ. ಹಾಗಾದರೆ ಭಕ್ತಿಯನ್ನ ಮಾಡಬೇಕು. ಸೊ ಭಕ್ತಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಇಷ್ಟೆಲ್ಲ ಇಂಟರ್ಪ್ರಿಟೇಷನ್ ಕೊಡ್ತಾರೆ, ಇಷ್ಟೆಲ್ಲ ಅವತರಣಿಕ ಕೊಡ್ತಾರೆ. ಭಕ್ತಿ ಅನ್ನೋದು ಬಹಳ ಮಹತ್ವದ್ದು ನೋಡಿ. ಅದಕ್ಕಾಗಿ ಅತಃ ಭಕ್ತೇಹಿ ಅನಿಷ್ಟ ಪರಿಹಾರ ಇಷ್ಟ ಪ್ರಾಪ್ತೇಹಿ ಅತ್ಯಂತ ಅಂಗಸಾಧನಭೂತ ಸಾಯೇವ. ನಮ್ಮ ಅನಿಷ್ಟ ನಿವೃತ್ತಿಯಾಗಬೇಕು, ಇಷ್ಟ ಪ್ರಾಪ್ತಿಯಾಗಬೇಕಾದರೆ ಅದಕ್ಕೆ ಸಾಧನಭೂತವಾದದ್ದು ಭಕ್ತಿ. ಅದನ್ನ ನಾವು ಅಥೋ ಸಂಪಾದ್ಯ ಏವ ಅವಶ್ಯಂ ಸಂಪಾದ್ಯ, ಅವಶ್ಯವಾಗಿ ನಾವು ಭಕ್ತಿಯನ್ನ ಸಂಪಾದನೆ ಮಾಡಲೇಬೇಕು. ಹಾಗಾದರೆ ಆ ಭಕ್ತಿಯನ್ನ ಸ್ತೋತ್ರ ಮಾಡುವುದಕ್ಕಾಗಿ ಈ ಪ್ರಕರಣವನ್ನ ಹೇಳ್ತಾ ಇದ್ದಾರೆ ನೋಡಿ. ತತ್ರ ಭಕ್ತೇ ಸಕಲ ಪಾಪ ಪರಿಹಾರಕತ್ವ ರೂಪಂ ಮಾಹಾತ್ಮ್ಯಂ ದರ್ಶಯತಿ. ಭಕ್ತಿ ಏನ್ ಮಾಡುತ್ತೆ ಮೊದಲು ನಮಗೆ ಅಂದ್ರೆ, ದೇವರ ಮೇಲೆ ಭಕ್ತಿಯನ್ನ ಮಾಡಿದರೆ ನಮ್ಮಲ್ಲಿರುವ
ಎಲ್ಲ ಪಾಪಗಳನ್ನ ಪರಿಹಾರ ಮಾಡುತ್ತೆ. ಭಕ್ತಿ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಎಲ್ಲಾ ಪಾಪಗಳು ಪರಿಹಾರವಾಗುತ್ತೆ. ನಾವು ಮಾಡ್ತಾ ಇರೋದು ದೇವರ ಮೇಲೆ ಭಕ್ತಿಯನ್ನ ನಿಜವಾಗ್ಲೂ ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ನಾವು. ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ಅಂದ್ರೆ ಭಗವಂತನ ಸ್ತೋತ್ರವನ್ನ, ಭಗವಂತನ ಪ್ರದಕ್ಷಿಣೆ, ನಮಸ್ಕಾರ, ಆರಾಧನೆಯನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಭಗವಂತ ನಿನ್ನ ಭಕ್ತಿ ಬೇಕು ಅನ್ನೋದಕ್ಕಾಗಿ ಮಾಡ್ತಾ ಇಲ್ಲ, ನನಗೆ ಭಕ್ತಿ ಬೇಕು ಅನ್ನೋದಕ್ಕಾಗಿ ಮಾಡ್ತಾ. ಸ್ವಾರ್ಥಕ್ಕೋಸ್ಕರವಾಗಿ ದೇವ್ರ ಮೇಲೆ ಭಕ್ತಿ ಮಾಡ್ತಾ ಇದ್ದೀವಿ ನಾವು. ನೋಡ್ರಿ, ದೇವರನ್ನು ಬಿಟ್ಬಿಟ್ರೆ ಏನೋ ಕಷ್ಟ ಆಗಿತ್ತು, ಆಮೇಲೆ ಹುಷಾರು, ಈಗಲೇ ಅಧಿಕ ಮಾಸ ಬಂದಿದೆ, 33 ಏನಾದ್ರೂ ಒಂದು ದಾನ ಮಾಡಿಬಿಡ್ರಿ. ಹೌದಾ? ಯಾರೋ ದೇವರು ಅಂತ ಇದ್ದಾನಂತ್ರಿ, ಅವನಿಗೆ ಕೊಟ್ರೆ ಏನೋ ಚೆನ್ನಾಗಿ ಆಗತ್ತಂತೆ, ಕೊಟ್ಬಿಡೋಣ ಅನ್ನುವ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ದೇವರ ಬಹಳ ಚೆನ್ನಾಗಿ ದಾಸರು ಇದೇ ಮಾತನ್ನೇ ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ. ಭಕ್ತಿಗೋ ಸುಗ ನಿನ್ನ ದಾಸನಾದವನಲ್ಲ, ಮುಕ್ತಿಗೋ ಸುಗ ನಿನ್ನ ಭಜಿಸಲಿಲ್ಲ, ಭುಕ್ತಿಗೋ ಸುಗ ನಿನ್ನ ದಾಸನೆನಿಸಿಕೊಂಡಿದ್ದೆ, ವಿರಕ್ತಿ ಎಂಬುದೇ ನೀನೆ ಬಲ್ಲೆ ತಂದೆ, ಇಷ್ಟು ದಯ ಮಾಡಿದೆ ಅತಿ ಸೋಜಿಗ, ಸೃಷ್ಟೇಷ್ಟದಾಯಕನೇ ಭ್ರಷ್ಟ ಮಾನವನಲ್ಲಿ, ಇಷ್ಟು ದಯ ಮಾಡಿದೆ ಅತಿ ಸೋಜಿಗ. ದೇಶ ದೇಶಕ್ಕೆ ಹೋಗಿ ರಾಶಿ ಧನ ಮನೆಗಾಗಿ, ಆಸೆ ಪೂರ್ತಿಸದೆ ಆಯಾಸದಿಂದ, ಹೆಸಿ ಜನರುಳು ತಿರಿದು ವಾಸುದೇವನೇ ನಿನ್ನ ಲೇಸಾಗಿ ಸ್ಮರಿಸದೆ ಆಭಾಸ ಮಾಡಿದೆನಯ್ಯ, ಇಷ್ಟು ದಯ ಮಾಡಿದೆ ಅತಿ ಸೋಜಿಗ. ಏನೇನೋ ಮಾಡ್ತಾ ಏನೇನೋ ಬಿಡ್ತಾ ದೇಶ ದೇಶಕ್ಕೆ ಹೋಗಿ ರಾಶಿ ಧನ ಮನೆಗಾಗಿ, ಆ ರಾಶಿ ಧನ ಮನೆ ಮಾಡಿ ಮಾಡಿ ಆಸೆ ಪೂರ್ತಿ ಆಗದೇನೆ ಬಿಟ್ಬಿಟ್ಟು ನಿನ್ನನ್ನ ಮರ್ತೇ ಬಿಟ್ಟೆ ಸ್ವಾಮಿ, ಭಕ್ತಿನೇ ಮಾಡಲಿಲ್ಲ ನಿನ್ ಮೇಲೆ ಅಂತಾರೆ. ಅದೆಷ್ಟು ಸತ್ಯವಾದ ಮಾತು. ಅದಕ್ಕಾಗಿ ಹೇಳ್ತಾರೆ ಹೇಗಿರ್ಬೇಕು ಅಂತ. ಯಾರಲ್ಲಿ ಭಕ್ತಿ ಇದೆ ಅಂತ ಗೊತ್ತಾಗತ್ತೆ, ಯಾರನ್ನು ನಾವು ಭಕ್ತರು ಅಂತ ತಿಳ್ಕೋಬೇಕು. ಅದನ್ನ ಹೇಳ್ತಾರೆ, ವಾಗ್ಗದ್ಗದಾ ದ್ರವತೆ ಯಸ್ಯ ಚಿತ್ತಂ ಹೃದಸ್ಯ ಭೀಕ್ಷ್ಣಂ ಹಸತಿ ಕ್ವಚಿಚ್ಚ ವಿಲಜ್ಯ ಉದ್ದಾಯತಿ ನಿತ್ಯತೆ ಚ ಮಹದ್ಭಿರ್ಯುಕ್ತೋ ಭುವನಂ ಪುನಾತಿ. ಹೇಳ್ತಾರೆ, ಯಾರು ದೇವರ ಬಗ್ಗೆ ಹೇಳಬೇಕಾದಾಗ ಯಸ್ಯ ವಾಗ್ ಗದ್ಗದ ಭವತಿ, ಮಾತು ಗದ್ಗದವಾಗತ್ತೆ ದೇವರ ಬಗ್ಗೆ ಹೇಳಬೇಕಾದ್ರೆ. ಯಸ್ಯ ಚಿತ್ತಂ ದ್ರವತೆ, ಯಾರ ಮನಸ್ಸು ತುಂಬಾ ಹಸಿಯಾಗಿಬಿಡುತ್ತೆ ದೇವರ ಬಗ್ಗೆ ಹೇಳಬೇಕಾದಾಗ, ಮನಸ್ಸು ಪೂರ್ಣ ಕರಗಿ ಹೋಗುತ್ತೆ. ಕೆಲವೊಮ್ಮೆ ಅಳುತ್ತಾರೆ, ಕೆಲವೊಮ್ಮೆ ನಗುತ್ತಾರೆ, ಕೆಲವೊಮ್ಮೆ ನಾಚಿಕೆ ಇಲ್ಲದೆ ಕುಣಿದಾಡ್ತಾರೆ. ನೃತ್ಯತಿ, ಯಾರು ಈ ರೀತಿಯಾಗಿ ಮಾಡ್ತಾರಲ್ಲ ಅಂಥವರಿಗೆ, ಅಂಥ ಮಹಾಜ್ಞಾನಿಗಳೇನಿದ್ದಾರಲ್ಲ ಭಕ್ತರು, ಆ ಭಕ್ತರು ನಮ್ಮಂಥವ್ರ ಜೊತೆಗೆ ಮಾತನಾಡಿದರೆ ನಮ್ಮನ್ನೇ ಅವರು ಪವಿತ್ರರನ್ನಾಗಿ ಮಾಡ್ತಾರೆ. ಕೆಲವೊಮ್ಮೆ ವಾಗ್ಗದ್ಗದಾಹ ವಿಲಜ್ಯ ಉದ್ದಾಯಿತಿ ನಿತ್ಯತೆ ಮದ್ಭಕ್ತಿಯುಕ್ತ ಭುವನಂ ಪುನಾತಿ. ದೇವರು ಹೇಳ್ತಾನೆ, ನನ್ನ ಮೇಲೆ ಯಾರಿಗೆ ಭಕ್ತಿ ಇದೆ ಅವರೇನ್ ಮಾಡ್ತಾರೆ ಅಂದ್ರೆ ಇಡೀ ಜಗತ್ತನ್ನ ಪವಿತ್ರಗೊಳಿಸ್ತಾರೆ. ಅದಕ್ಕಾಗಿ ಅಂತಾರೆ,
ಸಾಧೂನಾಂ ದರ್ಶನಂ ಸ್ಪರ್ಶಃ ಕೀರ್ತನಂ ಸ್ಮರಣಂ ತಥಾ ತೀರ್ಥಾನಾಮಿವ ಪುಣ್ಯಾನಾಂ ಸರ್ವಮೇವ ಹಿ ಪಾವನ. ಬಹಳ ದೊಡ್ಡ ಮಾತು. ಸಾಧುಗಳ ಸಜ್ಜನರ ದರ್ಶನವೇ ಪುಣ್ಯ. ಸ್ಪರ್ಶ, ಅವರನ್ನು ಮುಟ್ಟೋದು, ಅವರ ಸೇವೆ ಮಾಡೋದು, ಅದು ಪುಣ್ಯ. ಕೀರ್ತನಂ, ಸಾಧುಗಳ ಜ್ಞಾನಿಗಳ ದೊಡ್ಡವರ ಕೀರ್ತನೆ ಮಾಡೋದು, ಅದು ಪುಣ್ಯಕರ. ಸ್ಮರಣಂ ತಥಾ, ಅವರ ಸ್ಮರಣೆ ಮಾಡೋದು ಪುಣ್ಯ. ಹೇಗೆ? ತೀರ್ಥಾನಾಮಿವ ಪುಣ್ಯಾನಾಂ. ಗಂಗಾದೇವಿ ಇದ್ದಾಳೆ, ಗಂಗಾದೇವಿಯ ದರ್ಶನ ಮಾಡಿದರೆ ಪುಣ್ಯ. ಗಂಗಾದೇವಿಯ ಸ್ಪರ್ಶ ಮಾಡಿ ಪ್ರೋಕ್ಷಣೆ ಮಾಡಿಕೊಂಡ್ರೆ ಪುಣ್ಯ. ಗಂಗಾದೇವಿ ಒಳಗಡೆ ಮುಳುಗಿದ್ರೆ ಪುಣ್ಯ. ಬೇಡ, ನಾವಿಷ್ಟು ದೂರ ಇದ್ದೀವಿ, ಗಂಗಾದೇವಿ ತುಂಬಾ ದೂರ ಇದ್ದಾಳೆ, ಅವಳ ಸ್ಮರಣೆ ಮಾಡಿದ್ರೆ, ಗಂಗೆ 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 ಅಂತ ಸ್ಮರಣೆ ಮಾಡಿದ್ರು ಪುಣ್ಯ. ಹೆಂಗೋ ಹಂಗೆ ಸಜ್ಜನರು, ಅವರೆಲ್ಲೇ ಇದ್ರು, ನಾವಿಲ್ಲಿ ಅವರ ಸ್ಮರಣೆ ಮಾಡಿದ್ರು ಪುಣ್ಯ, ಅವರ ದರ್ಶನ ಮಾಡಿಕೊಂಡ್ರು ಪುಣ್ಯ, ಅವರ ಪಾದ ಸೇವೆಯನ್ನು ಮಾಡಿದ್ರಿ, ಅವರಿಗೆ ಸ್ಪರ್ಶ ಮಾಡಿದ್ರಿ, ಅದು ಪುಣ್ಯ. ಅಂತಹ ಭಕ್ತರಾಗಿರುವಂತಹ ವ್ಯಕ್ತಿಗಳ ದರ್ಶನ ಸ್ಪರ್ಶನ ಅದೇ ಪುಣ್ಯ ಅಂದಮೇಲೆ ಅವರೊಳಗಿರುವ ಭಕ್ತಿ ಇದೆಷ್ಟು ದೊಡ್ಡದು? ಭಕ್ತಿ ಎಷ್ಟು ದೊಡ್ಡದ್ರಿ? ಚೆನ್ನಾಗಿ ಹೇಳ್ತಾರೆ. ತಸ್ಮಿನ್ ಭವಂತಾವಖಿಲಾತ್ಮ ಯೋನೋ ನಾರಾಯಣೇ ಕಾರಣಮರ್ತ್ಯ ಮೂರ್ತೌ ಭಾವಂ ವ್ಯಧತ್ತಾಂ ನಿತರಾಂ ಮಹಾತ್ಮಂ ಕಿಂವಾವಶಿಷ್ಟಂ ದ್ಯುವಯೋಸ್ಸು ಕೃತ್ಯಂ. 10ನೇ ಸ್ಕಂದದಲ್ಲಿ ಬರುವಂತಹ ಈ ಮಾತು ಹೇಳ್ತಾರೆ. ಭಕ್ತಿಯನ್ನು ಮಾಡಿದರೆ ಮುಗಿದೋಯ್ತು, ಸಕಲ ಪ್ರಾಪ್ತವ್ಯವಾಗುತ್ತೆ. ಯಾವುದನ್ನ ಹೊಂದಬೇಕು ಹೊಂದಬೇಕು ಅಂತ ನೀವು ಅನ್ಕೋತೀರಲ್ಲ, ಕೃತಕೃತ್ಯರಾಗಬೇಕು ಅಂತ ನೀವು ಅನ್ಕೋತೀರಲ್ಲ, ನಿಮಗೆ ಹೊಂದಬೇಕಾದದ್ದನ್ನ ತಂದು ಕೊಡುವುದೇ ಭಕ್ತಿ. ದೇವರ ಮೇಲೆ ಭಕ್ತಿ ಮಾಡಿ, ನಿಮಗೇನು ಬೇಕು ಅದನ್ನೆಲ್ಲ ತಂದು ಕೊಡುತ್ತೆ. ಭಕ್ತಿಯ ಮಹಿಮೆ ಏನು ಅಂದ್ರೆ, ನಿಮಗೆ ಕೃತಕೃತ್ಯತಾ ಪ್ರದತ್ವ ರೂಪಂ, ಕೃತಕೃತ್ಯರಾಗಿಬಿಡ್ತೀರಿ, ಮಾಡಬೇಕಾದದನ್ನೆಲ್ಲ ಮಾಡಿದಂತೆ ಆಗತ್ತೆ. ಮಹಾತ್ಮನಿ ಅಂಥ ಭಗವಂತನಲ್ಲಿ ಭಾವಂ ಭಕ್ತಿಂ ಯದತ್ತಾಂ, ನೀವು ಆ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದ್ದೀರಿ, ಉತ್ತಮವಾದ ಕರ್ಮವನ್ನು ಮಾಡಿದ್ದೀರಿ. ಹಾಗಾಗಿ ನೀವು ಮಾಡಬೇಕಾದದ್ದು ಬೇರೆ ಏನು ಉಳಿಲಿಲ್ಲ, ಎಲ್ಲ ಮಾಡಿದಂತಾಯ್ತು. ಒಂದು ಮಾಡಿದರೆ ಎಲ್ಲ ಮಾಡಿದಂತೆ, ಒಂದು ಮಾಡಲಿಲ್ಲ ಯಾವುದು ಮಾಡದೇ ಇದ್ದಂತೆ, ಯಾವುದು ಮಾಡದೇ ಇದ್ದ. ನಾನು ಅದಕ್ಕಾಗಿ ಹೇಳ್ತಾ ಇದ್ದೆ, ಯಾವುದೇ ಒಂದು ನೀವು ಉತ್ಸವವನ್ನ ಮಾಡಿ ಅದೆಲ್ಲದಕ್ಕೂ ಕೂಡ ಒಂದೊಂದು ಫಾರ್ಮೇಟ್ ಇದೆ ಅಷ್ಟೇ. ನಿಮ್ಮೊಳಗಿರುವ ಭಕ್ತಿ, ಆ ಭಕ್ತಿಯನ್ನ ಹೂವಿನೊಳಗಡೆ ಹಾಕಿ ತುಂಬಿ ಆ ಹೂವನ್ನು ದೇವರಿಗೆ ಸಮರ್ಪಣೆ ಮಾಡುವುದೇ ಅರ್ಚನೆ. ನಿಮ್ಮೊಳಗಿರುವ ಭಕ್ತಿ, ಆ ಭಕ್ತಿಯನ್ನ ನೀರಿನೊಳಗೆ ತುಂಬಿ ಆ ನೀರನ್ನ ದೇವರ ತಲೆ ಮೇಲೆ ಸುರಿಯುವುದೇ ಭಕ್ತಿ, ಅದೇ ಅಭಿಷೇಕ. ನಿಮ್ಮೊಳಗಿರುವ ಭಕ್ತಿ ಶ್ರದ್ಧೆ, ಆ ಶ್ರದ್ಧೆಯನ್ನ ತುಂಬಿ ನಾನಾ ವಿಧವಾದ ಭಕ್ಷ್ಯಭೋಜ್ಯಗಳನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡುವುದೇ ನೈವೇದ್ಯ. ನೋಡಿ, ನಾನು ಅದನ್ನ ಅವಾಗವಾಗ ಅಬ್ಸರ್ವ್ ಮಾಡ್ತಾ ಇರ್ತೇನೆ, ಅದನ್ನ ಅವಾಗವಾಗ ಹೇಳ್ತಾ ಇರ್ತೇನೆ. ಏನು, ಯಾರಿಗೋ ತಂದೆಯ ಮೇಲೆ ತುಂಬಾ ಪ್ರೀತಿ, ತಾಯಿಯ ಮೇಲೆ ತುಂಬಾ ಪ್ರೀತಿ. ಅವರ ತಂದೆ ತಾಯಿಗಳ ಶ್ರಾದ್ದ ಬಂದಾಗ, ತಿಥಿಗಳು ಬಂದಾಗ ತುಂಬಾ ವಿಶೇಷವಾಗಿ ದೊಡ್ಡ ದೊಡ್ಡ ಬ್ರಾಹ್ಮಣರನ್ನ ಕರೆಸಿ ಅವರಿಗೆ ಬೆಳ್ಳಿ ಬಂಗಾರ ವಸ್ತ್ರ, ಮತ್ತೊಂದು ದಕ್ಷಿಣೆ, ತಾಂಬೂಲ, ಮಾಲೆ, ಮತ್ತೊಂದು ಎಲ್ಲ ಹೆಚ್ಚು ಮಾಡ್ತಾರೆ ಅಲ್ಲ. ನಾನು ಈಗಲೇ ಹೇಳಿದ ಹಾಗೆ
ಪಿತೃಗಳ ಅಂತರ್ಯಾಮಿಯಾದ ದೇವರನ್ನು ಉದ್ದೇಶವಾಗಿ ಇಟ್ಟುಕೊಂಡು ಮಾಡಿದರೆ ಮಾತ್ರ ಅದು ಸಾರ್ಥಕ, ಅದರಲ್ಲಿ ಯಾವ ಸಂದೇಹವೇ ಇಲ್ಲ. ಆದರೆ ನಾನು ಹೇಳ್ತಾ ಇರೋದೇನು ಅಂದ್ರೆ, ಆ ಕ್ವಾಲಿಟಿಯನ್ನು ನಾನು ತಿಳಿಸ್ತಾ ಇದ್ದೆ. ತಂದೆ ತಾಯಿ ಗುರುಗಳು ಆಪ್ತರು ಮಿತ್ರರು ಅವರಿಗೆ ಮಾಡುವ ಸಂದರ್ಭದಲ್ಲಿ ನಮಗೆ ಇರುವ ಭಕ್ತಿ ಪ್ರೀತಿ ಶ್ರದ್ಧೆ ಏನಿದೆ ಅದಕ್ಕೆ ತಕ್ಕಂತೆ ಪದಾರ್ಥಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಆದರೆ ಭಾಗವತ ಹೇಳುತ್ತೇನು ಅಂದ್ರೆ, ಇದೇ ಶ್ರದ್ಧೆ ಇದೇ ಭಕ್ತಿಯನ್ನ ನೀವು ದೇವರಲ್ಲೂ ಮಾಡಿ. ಭಗವಂತನಲ್ಲಿ ವಿಶೇಷವಾಗಿ ಮಾಡಿ. ಆಗ ಮಾತ್ರ ಅದರ ವಿಶೇಷವಾಗಿರತಕ್ಕಂತಹ ಲಾಭವನ್ನು ಪಡೀಬಹುದು. ಅದಕ್ಕಾಗಿ ಹೇಳ್ತಾರೆ, ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ ಪ್ರಹ್ಲಾದರಾಜರು. ಮನ್ಯೇ ಧನಾಭಿಜನ ರೂಪ ತಪಸ್ಸು ತೌಜ ತೇಜಃ ಪ್ರಭಾವ ಬಲ ಪೌರುಷ ಬುದ್ಧಿ ಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವನ್ನನುಯೂಥ ಪಾಯ. ಭಗವಂತನಿಗೆ ಪ್ರೀತಿ ಆಗೋದು ಎದರಿಂದ ಭಗವಂತನಿಗೆ ಪ್ರೀತಿಯಾಗತ್ತೆ ಅಂದ್ರೆ, ನೀವು ಕೊಡುವಂತಹ ಹಣ್ಣು ಹೂವು ವಜ್ರ ವೈಡೂರ್ಯ ಆಭರಣ ಇದು ಯಾವುದ್ರಿಂದಲೂ ದೇವರಿಗೆ ಪ್ರೀತಿ ಆಗೋದಿಲ್ಲ. ಹಾಗಾದ್ರೆ ಯಾವುದರಿಂದ ಪ್ರೀತಿ ದೇವರಿಗೆ? ಭಕ್ತಿಯಿಂದಲೇ ಪ್ರೀತಿ. ಮನಸ್ಸಿಂದ ಭಕ್ತಿಯಿಂದಲೇ ದೇವರಿಗೆ ಪ್ರೀತಿ. ಹಾಗಾದ್ರೆ ನಾವು ಮಾಡಬೇಕಾದದ್ದೇನು? ಹೆಚ್ಚಿಗೆ ಭಗವಂತನ ಅತ್ಯಂತ ಪ್ರೀತಿಯನ್ನು ತಂದುಕೊಡುತ್ತೆ. ಆದ್ದರಿಂದ ಭಕ್ತಿಯನ್ನ ಮಾಡಿ. ಪ್ರಹ್ಲಾದರಾಜರು ಹೇಳ್ತಾರೆ, ಮೊನ್ನೆ ಧನ ಏನ್ ಪ್ರಯೋಜನ ಇಲ್ಲ ಸ್ವಾಮಿ. ಅಭಿಜನ ದೊಡ್ಡ ಕುಲದಲ್ಲಿ ಹುಟ್ಟಿದ್ದಾನೆ, ಅದನ್ನೇ ಪ್ರಯೋಜನ ಇಲ್ಲ. ರೂಪ, ಅವನಿಗೆ ಭಾರಿ ರೂಪ ಇದೆ, ಏನೋ ಶ್ರವಣ ಮಾಡಿದ್ದಾನೆ, ತೇಜಸ್ಸು ಪ್ರಭಾವ ಬಲ ಪೌರುಷ ಬುದ್ಧಿ ಇದ್ಯಾವುದು ಪ್ರಯೋಜನಕ್ಕೆ ಬೀಳೋದಿಲ್ಲ. ಯಾಕೆ ಅಂದ್ರೆ ಭಕ್ತ್ಯಾ ತುತೋಷ ಭಗವನ್ ಅನುಯೂಥ ಪಾಯ. ಗಜೇಂದ್ರ ಅವನಿಗೇನಿತ್ತು? ಏನಿಲ್ಲ. ಅವನು ಬಹಳ ಸುಂದರವಾಗಿ ಒಂದು ದೃಷ್ಟಾಂತವನ್ನ ನಾವು ನೋಡ್ತೇವೆ. ಅದಕ್ಕೆ ಒಂದು ಶ್ಲೋಕ ತುಂಬಾ ಚೆನ್ನಾಗಿ ಹೇಳ್ತಾರೆ. ಯಾದಸ್ಯಾಚರಣಂ ಧ್ರುವಸ್ಯ ಚ ವಯೋ ವಿದ್ಯಾ ಗಜೇಂದ್ರಸ್ಯ ಕಾಜಾತಿರ್ವಿದುರಸ್ಯ ಯಾದವಪತೇಃ ಉಗ್ರಸ್ಯ ಕಿಂ ಪೌರುಷಂ ಕುಬ್ಜಾಯ ಕಮನೀಯ ರೂಪಮಧಿಕಂ ಕಿಂ ತತ್ಸುಧಾಮಂ ಧನಂ ಭಕ್ತ್ಯಾ ತುಷ್ಯತಿ ಕೇವಲಂ ನ ಚ ಧನೈಃ ಭಕ್ತ ಪ್ರಿಯೋ ಮಾಧವಃ. ವ್ಯಾಧ ಅವ ಏನ್ ಮಾಡಿದ? ದೇವರ ಕಾಲಿಗೆ ಬಾಣ ಬಿಟ್ಟ. ಆದರೆ ದೇವರ ಕಾಲಿಗೆ ಬಾಣ ಬಿಟ್ಟರೂ ಕೂಡ ಬಂದು ದೇವರಿಗೆ ಕ್ಷಮಾಪಣೆ ಬೇಡಿಕೊಂಡ. ಆಗ ದೇವರನ್ನು ಉದ್ಧಾರ ಮಾಡಲಿಲ್ವಾ? ವ್ಯಾಧಸ್ಯ ಆಚರಣಂ ಕಿಂ, ಅವ ಏನು ಆಚರಣೆ ಮಾಡ್ತಿದ್ದ? ಏನು ಅವನಿಗೆ ಆಚರಣೆ ಏನಿದೆ? ವ್ಯಾಧನಿಗೆ ಏನಿಲ್ಲ. ಧ್ರುವಸ್ಯ ಚ ವಯಃ, ಧ್ರುವರಾಜರಿಗೆ ವಯಸ್ಸೆಷ್ಟಿತ್ತು? ಈಗಲೇ ಭಕ್ತಿ ಮಾಡೋದು ಬೇಡ್ರಿ, ಸಣ್ಣ ಮಗು ಇದೆ, ಈಗ ಯಾಕೆ ಅವನಿಗೆಲ್ಲ ಏಕಾದಶಿ ಉಪವಾಸ ಮತ್ತೊಂದು ಮೂರೊಂದು ಎಲ್ಲ ದೊಡ್ಡವರಾದ ಇದ್ದೇ ಇರುತ್ತೆ ಅಂತ ನಾವು ಬಿಡಿಸ್ತೀವಿ. ಧ್ರುವಸ್ಯ ಚ ವಯಃ ವಿದ್ಯಾ ಗಜೇಂದ್ರಸ್ಯ ಕಾ ಅಂತಾರೆ. ಸ್ವಲ್ಪ ಇದನ್ನ ಅರ್ಥ ಮಾಡ್ಕೋಬೇಕು ಸರಿಯಾಗಿ. ಗಜೇಂದ್ರನಿಗೆ ವಿದ್ಯೆ ಎಲ್ಲಿತ್ತು? ಗಜೇಂದ್ರನಿಗೆ ಭಕ್ತಿ ಇತ್ತಷ್ಟೇ, ವಿದ್ಯೆ ಎಲ್ಲಿತ್ತು ಅವನಿಗೆ? ವಿದ್ಯೆ ಇರಲಿಲ್ಲ ಗಜೇಂದ್ರನಿಗೆ. ಅವನು PhD ಮಾಡಿದ್ನ, BA ಮಾಡಿದ್ನ, MA ಮಾಡಿದ್ನ, ಏನ್ ಮಾಡಿದ್ದ? ಹಾಗಲ್ಲ. ಅಲ್ಲ, ಅಭಿಪ್ರಾಯವೇನು ಅಂದ್ರೆ ಕೇವಲ ಶುಷ್ಕವಾದ ಭಕ್ತಿ ಅಲ್ಲ. ಭಕ್ತಿ ಅಂದ್ರೆ ಮಹಾತ್ಮ್ಯ ಜ್ಞಾನ ಪೂರ್ವಕವಾದ ವಿದ್ಯಾ ಬೇಕೇ ಬೇಕು. ಗಜೇಂದ್ರನಿಗೆ
ಈ ಜನ್ಮದಲ್ಲಿ ವಿದ್ಯೆ ಇಲ್ಲದೆ ಇದ್ರೂ ಕೂಡ ಜನ್ಮಾಂತರದಲ್ಲಿ ದೊಡ್ಡ ರಾಜ ಅವನು, ದೊಡ್ಡ ವಿದ್ಯಾವಂತ. ಆ ತಾತ್ಪರ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ವಿದ್ಯಾ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ಅವನಿಗೆ ವಿದ್ಯೆ ಏನಿತ್ತು ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ಕೇವಲ ವಿದ್ಯೆ ಇದು ನನಗೆ ಉಪಯೋಗವಿಲ್ಲ, ಭಕ್ತಿ ಸಹಿತವಾದ ವಿದ್ಯೆ ಬಹಳ ಮಹತ್ವ. ಕೇವಲ ಭಕ್ತಿಯೂ ಉಪಯೋಗ ಇಲ್ಲ. ಭಕ್ತಿ ಅಂದ್ರೇನೆ ಆಚಾರ್ಯರ ಪ್ರಕಾರ ವಿದ್ಯಾ ಸಹಿತವಾದದ್ದೇ ಭಕ್ತಿ. ಮಹಾತ್ಮೆ ಜ್ಞಾನಪೂರ್ವಕವಾದ ಸುದೃಢವಾದ ನಿರತಿಶಯವಾದ ಭಗವಂತನ ಮೇಲೆ ಮಾಡುವ ಪ್ರೀತಿಯೇ ಭಕ್ತಿ. ವಿದ್ಯಾ ಗಜೇಂದ್ರಸ್ಯ ಕಾ ಜಾತಿ ವಿದುರಸ್ಯ. ವಿದುರ ದಾಸಿಯ ಮಗ. ಯಾದವಪತೇ ಉಗ್ರಸ್ಯ. ಯಾದವರ ಪತಿಯಾದ ಉಗ್ರಸಿಂಹ ಉಗ್ರಸೇನ, ಅವನ ಪೌರುಷ ಏನಿತ್ತು, ತುಂಬಾ ಅತ್ಯಂತ ಸಾಮಾನ್ಯನಾದ ಮನುಷ್ಯ ಅವನು. ಕುಬ್ಜಾಯಾ ಕಮನೀಯ ರೂಪಮಧಿಕಂ. ಕುಬ್ಜೆ ಇದ್ಲಲ್ಲ, ಅವಳು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ಲ. 3 ಕಡೆಗೆ ಊನಾಗಿ ಹೋಗಿದ್ದಾಳೆ. ಆದ್ರೆ ದೇವರು ಒಲ್ನೋ ಇಲ್ಲೋ. ಕುಬ್ಜಾಯಾ ಕಮನೀಯ ರೂಪಮಧಿಕಂ ಕಿಂ ತತ್ ಸುಧಾಮಂ ಧನಂ. ಸುಧಾಮನ ಹತ್ರ ಹಣ ಇತ್ತ? ಇಲ್ಲ ತಾನೆ. ಹಾಗಾದ್ರೆ ಇವರೆಲ್ಲಾರು ಏನಿದ್ದಾರಲ್ಲ, ಇವರೆಲ್ಲರಲ್ಲೂ ನೋಡಬೇಕಾದದ್ದು ಒಂದೇ ಒಂದು ಯಾವುದು ಅಂದ್ರೆ ಭಕ್ತಿ. ಭಕ್ತ್ಯಾ ತುಷ್ಯತಿ ಕೇವಲಂ ನ ಚ ಧನೈಃ ಭಕ್ತ ಪ್ರಿಯೋ ಮಾಧವ. ನೋಡಿ, ಹಾಗಾಗಿ ಆ ಮಾತನ್ನು ನಾವು ಸ್ಪಷ್ಟವಾಗಿ ತಿಳಿಯಬೇಕು. ಭಕ್ತಿಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪುರಂದರದಾಸರು ಒಂದು ಮಾತಲ್ಲಿ ಹೇಳ್ತಾರೆ, ಕಂಡರೆ ಬಾರದು ಭಕ್ತಿ, ಕಲಿತರೆ ಬಾರದು ಭಕ್ತಿ. ಇವತ್ತೆಲ್ಲ ಸಂಗೀತ ಕ್ಲಾಸು, ಹಿಂದಿ ಕ್ಲಾಸು, ಎಲ್ಲದ ಕ್ಲಾಸ್ ಇದೆ. ಹಾಗೆ ಭಕ್ತಿಗೊಂದು ಕ್ಲಾಸ್ ಇಡಬೇಕು. ಭಕ್ತಿಗೊಂದು ಕ್ಲಾಸ್. ಈಗ ಭಕ್ತಿ ಕ್ಲಾಸ್ ನಡೀತಾ ಇದೆ, ತುಂಬಾ ಕಮ್ಮಿ ಇದ್ದಾರೆ ಜನ. ಭಕ್ತಿಗೊಂದು ಕ್ಲಾಸ್. ಕಲಿತರೆ ಭಾರತ ಭಕ್ತಿ. ಪುರಂದರ ವಿಠಲ ನಿನ್ನ ದಯವಾಗ ತನಕ ಏನ್ ಮಾಡಿದ್ರು ಭಕ್ತಿ ಬರೋದಿಲ್ಲ. ಮೊದಲು ನೀ ದಯ ಮಾಡು ಸ್ವಾಮಿ. ನಿನ್ನ ಮೇಲೆ ಭಕ್ತಿ ಬರುವ ಹಾಗೆ ನೀ ದಯ ಮಾಡಿದೆ ಅಂದ್ರೆ ಭಕ್ತಿ ಬರುತ್ತೆ. ಭಕ್ತಿ ಬಂದೇ ಬರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ಅನೇಕ ಜನ ಪಾಪ ಎಷ್ಟೋ ಜನ ಕೇಳ್ತಾರೆ, ತುಂಬಾ ಭಾವುಕರಾದವರು, ಏನ್ ಮಾಡಬೇಕು ಅಂತ ತಿಳಿಯದೇ ಇದ್ದವರು ಜನ ಬಂದು ಕೇಳ್ತಾರೆ, ಆಚಾರ್ಯ ನೀವು ಭಕ್ತಿ ಮಾಡು ಅಂತೀರಿ, ಭಕ್ತಿ ಮಾಡು ಅಂದ್ರೆ ಏನ್ ಮಾಡಬೇಕು? ಯಾಕೆ ನಾವು ಪೂಜೆ ಮಾಡ್ತಾ ಇದ್ದೀವಿ, ಏಕಾದಶಿ ಉಪವಾಸ ಮಾಡ್ತಾ ಇದ್ದೀವಿ, ಚಾತುರ್ಮಾಸ ವ್ರತ ಮಾಡ್ತಾ ಇದ್ದೀವಿ, ಬಾಕಿ ಎಲ್ಲ ಮಾಡ್ತಾ ಇದ್ದೀವಿ, ಆದರೂ ಕೂಡ ನಮಗೆ ಭಕ್ತಿ ಇಲ್ಲ ಅಂತ ಅನ್ಸುತ್ತೆ. ಹಾಗಾದ್ರೆ ಭಕ್ತಿ ಅಂದ್ರೆ ಏನ್ ಮಾಡಬೇಕು? ಏನ್ ಮಾಡೋದು? ಅನ್ನ ಕೂಟು ಮಾಡೋಣ ಅಂದ್ರೆ ಮಾಡ್ತೀವಿ. ನೀರಿಟ್ಟು ಅಕ್ಕಿ ಹಾಕಿದ್ರೆ ಅನ್ನ ಆಗತ್ತೆ. ನೀರಿಟ್ಟು ಬೇಳೆ ಇಟ್ಟು ಹುಣಸೆ ಹಣ್ಣು ಖಾರ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕಾಯಿ ಹಾಕಿದ್ರೆ ಊಟ ಆಗತ್ತೆ. ಹಂಗೆ ಭಕ್ತಿ ಮಾಡೋದೇನಾದ್ರೂ ಉಂಟಾ? ಹಾಗೆ ಅಂತ ಕೇಳ್ತಾರೆ. ಒಂದೇ ಒಂದು ಮಾತಲ್ಲಿ ಹೇಳ್ತೇನೆ, ಭಕ್ತಿ ಅಂದ್ರೆ ಏನು? ನಮಗೆ ದೇವರ ಮೇಲೆ ಭಕ್ತಿ ಇದೆಯಾ ಇಲ್ಲವಾ ಅನ್ನೋದನ್ನ ನಾವೇ ಟೆಸ್ಟ್ ಮಾಡ್ಕೋಬಹುದು. ಹೇಗೆ? ದರ್ಶನೇ ಸ್ಪರ್ಶನೇ ವಾಪಿ ಶ್ರವಣೇ ಭಾಷಣೇ ತಥಾ ಯತ್ರ ದ್ರವತಿ ಅಂತರಂಗಂ ತತ್ಸ್ನೇಹ ಇತಿ ಕಥ್ಯತೆ. ಒಂದು ದೊಡ್ಡದಾದ ಅಂಗಡಿಗೆ ನೀವು ಹೋಗಿದ್ದೀರಿ. ಅಲ್ಲಿ ಯಾವುದದು GRT ಜ್ಯುವೆಲ್ಲರಿ ಅಂಗಡಿಗೆ ಹೋಗಿದ್ದೀರಿ. ಹೋದಾಗ ಅಲ್ಲಿ ನಿಮಗೆ ಥರಥರ ನಾನಾ ತರಹದ ಆಭರಣಗಳು ಕಾಣಿಸ್ತಾ ಇದೆ. ಇದನ್ನು ನೋಡ್ತೀರಿ, ಇದು ನನ್ನ ಮಗನಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ,
ಈ ಸೀರೆ ಇದು ನಮ್ಮ ಮನೆಯ ಒಳಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಮ ಮನಸ್ಸಿಗೆ ಬರುತ್ತೆ ಹೊರತು ಒಂದು ದಿವಸ ನಮ್ಮ ಮನಸ್ಸಿನಲ್ಲಿ ಇದು ನಮ್ಮ ದೇವರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಂದ್ರೆ ಆಗ ದೇವರ ಮೇಲೆ ಭಕ್ತಿ ಇದೆ ಅಂತ ಅರ್ಥ. ಭಕ್ತಿ ಇದೆ ಅಂತ ಅರ್ಥ. ಬಟ್ಟೆ ತಗೊಳ್ತಾ ಇದ್ದೀವಿ, ದೇವರಿಗೊಂದು ತಗೋಬೇಕು, ಭಗವಂತನಿಗೊಂದು ಬಟ್ಟೆ ತಗೋಬೇಕು, ಮನೆಗೆ ಪದಾರ್ಥ ತರ್ತಾ ಇದ್ದೀವಿ, ಮನೆಗೆಲ್ಲ ಡ್ರೈ ಫ್ರೂಟ್ಸ್ ತಗೋಬೇಕಲ್ಲ, ಹಾಗಾದ್ರೆ ದೇವ್ರ ನೈವೇದ್ಯ ಪ್ರತ್ಯೇಕ ತಗೊಂಡ್ಬಿಡು, ಅದನ್ನ ನಾವು ತಿನ್ಬಾರ್ದು. ದೇವ್ರ ನೈವೇದ್ಯ ಪ್ರತ್ಯೇಕವಾಗಿ ಇಲ್ಲ ಡ್ರೈ ಫ್ರೂಟ್ಸ್ ಗಳನ್ನು ಪ್ರತ್ಯೇಕವಾಗಿ ತಗೊಂಡ್ಬಿಡು ಅಂತ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಜಾಗರೂಕತೆಯಿಂದ ಇತ್ತು ಅಂದ್ರೆ ಆಗ ದೇವರ ಮೇಲೆ ಭಕ್ತಿ ಇದೆ ಅಂತ ಅರ್ಥ. ಇಲ್ಲಾದ್ರೆ ಮಗನ ಮೇಲೆ ಭಕ್ತಿ ಇದೆ ಅಂತ ಅರ್ಥ, ಮಡದಿಯ ಮೇಲೆ ಭಕ್ತಿ ಇದೆ ಅಂತ ಅರ್ಥ. ನೋಡಿ, ಅದಕ್ಕೆ ನಾನು ಹೇಳ್ತಾ ಇದ್ದೆ, ಅದು ಹಾಗೆ ಆ ರೀತಿಯಾದ ಮನಸ್ಸು ನಮಗೆ ದೇವರಲ್ಲಿ ಹರಿತಾ ಇರಬೇಕು. ಅದನ್ನ ಭಕ್ತಿ ಅಂತ ಹರಿತಾರೆ. ನ ಜನ್ಮ ನೂನಂ ಮಹತೋ ನ ಸೌಭಗಂ ನ ಚಂಗ ಬುದ್ಧಿ ನಾಕೃತಿಸ್ತೋಷ ಹೇತು ತಿರ್ಯಗ್ ವಿಸೃಷ್ಟಾನಾನಪಿ ನೋ ಮನೋಕಸಃ ಚಕಾರ ಸಖ್ಯೇ ಬತ ಲಕ್ಷ್ಮಣಾಗ್ರಜಃ ಸುರೋ ಸುರೋ ವಾಚ ನರೋಥ ವಾನರಃ ಸರ್ವಾತ್ಮನಾ ಯಸ್ತು ಕೃತಜ್ಞಮುತ್ತಮಂ ಭಜೇತ ರಾಮಂ ಮನುಜಾಕೃತಿಂ ಹರಿಂ ತೇಗುತ್ತರಾಯ ಕೋಸಲಾನ್ವಿದಂ ಅಂತ ಇನ್ನು ಮುಂದೆ ಇನ್ನೂ ಅನೇಕ ಭಕ್ತಿಯ ಮಹಿಮೆಯನ್ನ ತಿಳಿಸ್ತಾರೆ. ಅದನ್ನ ನಾಳಿನ ದಿವಸ ತಿಳಿದುಕೊಳ್ಳೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅಹಂ ಕರ್ತ ಹರಿಕರ್ತ ಸತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರಃ ಸದಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.